ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಡ್ಯವರ್ಜಿತವಚಂ ವಿಭುಮಾದ್ಯಮೀಶಂ ವಂದೇ ಭವಗ್ರಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ದುರ್ಯೋಧನ ಪೌಂಡರಿಕ ಯಾಗವನ್ನು ಮಾಡಿ ಪಾಂಡವರಿಗೆ ಕಳಿಸಿದ. ಧರ್ಮರಾಜ ವನವಾಸ ಬರೋದಿಲ್ಲ ಅಂತ ಹೇಳಿದ. ಜೊತೆಗೆ ಇನ್ನೊಂದು ಕಾರಣನೂ ಕೊಡ್ತಾನೆ. ಈ ಕಡೆಗೆ ಭೀಮಸೇನ ನಾವೆಲ್ಲ ಬಂದೇ ಬರ್ತೇವೆ, ಬರೋದು ಯಾವುದಕ್ಕೆ? ರಣಯಜ್ಞಂ ಸುಗಮ್ಯಂ ಅಂತ ಹೇಳಿ. ಆಗ ಏಕಾಹ ಯಜ್ಞೇ ದೀಕ್ಷಿತೇನೈವ ರಾಜ್ಞಾ ಸಂಪ್ರೇರಿತೋ ಭೀಮಸೇನೋರ್ಜುನಶ್ಚ. ಮುಂದಿನ್ನೇ ನಡೀತೀಗ? ದುರ್ಯೋಧನ ಘೋಷಯಾತ್ರೆಗೆ ಬಂದ. ಅನಂತರ ಎಲ್ಲ ರೀತಿಯಲ್ಲೂ ಇಂದ್ರದೇವರು ಹೊರ ಕೊಟ್ಟು ಕಳಿಸಿದ್ದಕ್ಕೆ ಚಿತ್ರಸೇನ ಗಂಧರ್ವರನ್ನು ಗೆದ್ದ, ಸೆರೆ ಹಿಡಿದ. ಕೊನೆಗೆ ಹರಿವಾಯುಗಳ ವಿಶೇಷ ಬಲವನ್ನೆಲ್ಲ ಸೇರಿದ್ದಾಗ ಅನುಗ್ರಹ ಮಾಡಿದ್ದರಿಂದ ಕೊನೆಗೆ ಮಂತ್ರಿಗಳೆಲ್ಲ ಬಂದು ಕೇಳಿಕೊಂಡ್ರು. ಆಗ ಭೀಮಸೇನ ಹೇಳಿದ್ದು ಬಂದಿದ್ದು ಕೆಟ್ಟ ದೇಶಕ್ಕೆ ಬಂದಿದ್ದ, ನಾವು ಮಾಡಬೇಕಾದ ಕೆಲಸನೇ ಗಂಧರ್ವರು ಮಾಡಿದ್ದಾರೆ, ಏರಿ ಯೋಚನೆ ಬೇಡ, ಬಿಡಿಸೋದು ಬೇಡ ಅಂತ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ಇಲ್ಲ ಬಿಡಿಸ್ಬೇಕು ಅಂತ ಹೇಳಿದ. ಏಕಾಹ ಯಜ್ಞೇ ದೀಕ್ಷಿತೇನೈವ ರಾಜ್ಞಾ ಸಂಪ್ರೇರಿತೋ ಭೀಮಸೇನೋರ್ಜುನಶ್ಚ ಸಮಾದ್ರೇಯೌ ಚಿತ್ರಸೇನಂ ರಣೇತೌ ವಿಜಿತ್ಯ ದುರ್ಯೋಧನಮಾಶ್ವಮುಂಚತಾಂ. ವಿರರಾಮ ಭೀಮಃ ಏಕಾಹ ಯಜ್ಞೇ ದೀಕ್ಷಿತೇನೈವ ರಾಜ್ಞಾ. ಆಗ ಧರ್ಮರಾಜ ಒಂದು ವಿಶೇಷ ಯಜ್ಞವನ್ನು ಮಾಡಿದ್ದ, ಏಕಾಹ ಯಜ್ಞ. ಇಂಥದ್ದು ನೆನಪಿದೆ ಎಲ್ಲಾದರೂ? ಕೃಷ್ಣ ಮಾಡಿದ್ದೇನದು? ಅಲ್ಲ 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 ಹಾಂ, ಹೆಸರಿನ ಯಾಗಕ್ಕೆ ಏನಂತ ಹೆಸರಿತ್ತು? ದಿನಾಶ್ವಮೇಧ. ಒಂದು ದಿವಸ ಅಶ್ವಮೇಧ, ಇದು ಒಂದು ದಿವಸದ ಯಜ್ಞ ಅಂತ ಅಷ್ಟೇ ಹೇಳಿದರು. ಅದು ದಿನಾಶ್ವಮೇಧ. ನೆನಪಿರ್ಬೇಕು, ದಿನಾಶ್ವಮೇಧ ಮಾಡಿದ್ದು ಕೃಷ್ಣ ಒಂದೇ. ಇದು ಒಂದೇ ದಿವಸ ಹೇಳಿ ಬಂದಿದ್ದಿಲ್ಲ ಆಗ? ಇರಲಿಲ್ಲ ಆಗ? ಊರಿಗೆ ಹೋಗ್ಬಿಟ್ಟಿದ್ರ? ಇಲ್ಲ, ಸರಿ. ಯಾಕೆ ಅದೆಲ್ಲ ಇವೆಲ್ಲ ಹೇಗೆ ಯಜ್ಞ ಮಾಡಿದ ಕೃಷ್ಣ ಅಂತ ಕೇಳಿದ್ದೀನಿ ಆವಾಗ. ಆಗಿನ ಕಾಲದ ಜನ ಕೃಷ್ಣನ ಜೊತೆಗೆ ಇದ್ದರು. ಈಗ ನಾವು ಯಾಗ ಮಾಡ್ಬೇಕಾಗಿ ಕೇಳ್ತಾ ಇದ್ರೆ ಏನಾಗುತ್ತೋ ದೃಷ್ಟಿಯಿಂದಾಗ ಮನಸ್ಸು ಎಲ್ಲಿ ಹೋಗಿರುತ್ತಾಗ ಅಲ್ಲಿಗೆ ಹೋಗಿರುತ್ತೆ. ಆದಷ್ಟು ಇಂಡೈರೆಕ್ಟ್ಲಿ ಏನು ಮಾಡಿದಾಗಾಯ್ತು ನಮಗೀಗ? ಯಜ್ಞದಲ್ಲಿ ಮಾನಸಿಕವಾಗಿ ಇನ್ವಾಲ್ವ್ಮೆಂಟ್ ಇದ್ದಾಗಾಯ್ತು. ಅದಕ್ಕೆ ಯಾವಾಗ ಶಾಸ್ತ್ರಗಳು ವಿಶೇಷ ಅಂತ ಕೇಳಿದರೆ ಆ ಕಾಲಕ್ಕೆ ನಾವು ಇರ್ತೇವೆ. ಆ ಸಮಯದಲ್ಲಿ ಈ ಸಿನಿಮಾ ನೋಡ್ತಿರ್ಬೇಕಾದ್ರೆ ಹೇಗೆ ಇನ್ವಾಲ್ವ್ ಆಗ್ತಾನೆ ಹಾಗೆ ಬರುತ್ತೆ. ಆ ದೃಷ್ಟಿಯಲ್ಲಿ ಇವೆಲ್ಲ ಕೂಡ ಬಹಳ ಮುಖ್ಯವಾದ ವಿಷಯಗಳು. ಏಕಾಹ ಯಜ್ಞೇ ದೀಕ್ಷಿತೇನೈವ ರಾಜ್ಞಾ ಸಂಪ್ರೇರಿತೋ ಭೀಮಸೇನೋ ಅರ್ಜುನಶ್ಚ. ಧರ್ಮರಾಜ ಹೇಳಿ, ನಾನೇ ಹೋಗಿಬಿಡ್ತಿದ್ದೆ, ಏನು ಮಾಡೋದು ಅಂತ ಹೇಳ್ತಾರೆ. ನಮಗೂ ಅವ್ರಿಗೂ ವಿರೋಧ ಇರೋದು ನಿಜ. ಆದರೆ ನಮ್ಮಲ್ಲೇ ವಿರೋಧ ಬಂದಾಗ ಏನೀಗ? ನಾವು 5, ಅವರು 100. ಅದು ಒಟ್ಟಿಗೆ ಬಂದಾಗ ವಯಂ ಪಂಚೋತ್ತರಂಶತಂ, ನಾವು 105 ಜನ ನಾವೀಗ. ಅದು ವಂಶದ ಪ್ರಶ್ನೆ ಅಂಥೇಳಿ ಧರ್ಮರಾಜ ಹೇಳ್ತಾರೆ. ಭೀಮಸೇನ ದೇವರದು ತಾತ್ವಿಕ ವಿಚಾರ. ಈ ಥರದ್ದು ಒಂದು ಹಂತದಲ್ಲಿ ಶ್ರೇಷ್ಠ, ಆದರೆ ಇನ್ನೊಂದು ಹಂತದಲ್ಲಿ ಸರಿಯಲ್ಲ. ಇದೆಲ್ಲ ಯಾರ ಜೊತೆಗೆ ಕೊಡೋದಿಲ್ಲ? ದುಷ್ಟರ ಜೊತೆಗಲ್ಲ, ನಾರಾಯಣ ದುಟ್ಟುಗಳು ಇವರಲ್ಲ. ಆದರೆ ಆ ಲೆವೆಲ್ಗೆ ಧರ್ಮರಾಜ ಹೋಗೋದಿಲ್ಲ. ಆದರೆ ನೆಕ್ಸ್ಟ್ ಲೆವೆಲಲ್ಲಿ ಬರ್ತಾರೆ. ವಂಶದ ಗೌರವ ಕಾಪಾಡಬೇಕು. ಆದ ಹಿನ್ನೆಲೆಯಲ್ಲಿ ಆ ಥರ ಮಾಸ್ತಿದೆ. ವಂಶಕ್ಕಿಂತ ಯಾವ್ದು ದೊಡ್ಡದು? ದೈವಭಕ್ತಿ ದೊಡ್ಡದು. ದೇಶದ್ರೋಹಿ ಬಂದಾಗ ವಂಶದ ಗೌರವ ಪ್ರಶ್ನೆ ಬರೋದಿಲ್ಲ ಅಲ್ಲಿ. ಆಗ ಆದರೆ ಧರ್ಮರಾಜ ಆ ಯೋಚನೆ ಮಾಡೋದಿಲ್ಲ. ಆದರೆ ತುಂಬ ಜನ ಈ ಯೋಚನೆಯೂ ಮಾಡೋದಿಲ್ಲ. ಅದರಿಂದಾಗಿಯೇ ಇವತ್ತೆಲ್ಲ ಬರೀ ಹೆಚ್ಚಿನ ಕಲಹಗಳು ನಡೀತಿರೋದು ಯಾರಲ್ಲಿ? ಅವರವರಲ್ಲೇ ಇಲ್ಲಿ ಸರ್ವನಾಶ ಮಾಡ್ಕೊಂಡ್ಬಿಡ್ತಾರೆ. ಸಮಾದ್ರೇಯೌ ತಕ್ಷಣ ಭೀಮಸೇನ ವೈಶಿಷ್ಟ್ಯ ಆದ ತತ್ವ ಹೇಳೋದು. ಕೇಳದೆ ಹೋದಾಗ ಅಣ್ಣ ರಾಜ ಕೇಳೋದು ಮಾತನ್ನು. ಈ ರೀತಿ ಮಾಡೋದು ಭಾರಿ ಕಷ್ಟ. ಇಲ್ಲ ಜಗಳ ಆಗುತ್ತೆ, ಇಲ್ಲ ಕಾಂಪ್ರಮೈಸ್ ಮಾಡ್ಕೊತಾರೆ. ಎರಡೂ ಮಾಡ್ಕೊಳ್ಳೋದೇ ಇರೋದು ಭಾರಿ ಆಲ್ಟದು ಅಂತ. ದೊಡ್ಡವ್ರ ಜೊತೆ ಭಿನ್ನಾಭಿಪ್ರಾಯ ಬಂದಾಗ ಹಾಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ಧರ್ಮರಾಜ ಭೀಮಸೇನ ಒಳ್ಳೆ, ಅದಕ್ಕಲ್ಲೂ ದೊಡ್ಡ ಮಾಡೆಲ್ ಅವರು. ತತ್ವ ಬಿಡ್ಕೊಡೋದು, ಅದೇ ಜೊತೆಗೆ ದೊಡ್ಡವ್ರಿಗೆ ಗೌರವಿಸೋದು ಬಿಡ್ಕೊಡೋದು. ಎರಡೇ ಧರ್ಮ ಸಂಕಟ ಅದು. ಅದು ಹೇಗೆ ನಡ್ಕೋಬೇಕು ಅಂತ ತೋರಿಸ್ತಾ ಹೋಗ್ತಾರೆ.
ಇಂಥ ಪ್ರಸಂಗ ಭಾಳಷ್ಟು ಬರುತ್ತೆ ಎಷ್ಟೋ ಸಲ, ಮನೆಗಳಲ್ಲೂ ಬರುತ್ತೆ, ಹೊರಗಡೆಯೂ ಬರುತ್ತೆ. ಹಾಗಾಗಿ ಹೇಗೆ ನಡ್ಕೋಬೇಕು ಅಂತ ತೋರಿಸ್ತಾರೆ. ಹಾಂ, ಅದೇ ಮತ್ತೆ ಹೌದು. ಅದೇ ಹೇಳಿದ್ದು ಭೀಮಸೇನ ದೇವರು. ಇದೆಲ್ಲ ವಂಶದ ಪ್ರಶ್ನೆ. ಈಗ ಮಾಡಿ ಕೇಳ್ಕೊಂಬಂದಿದ್ದಾರೆ, ಮಾಡಿಬಿಡೋಣ ಅಷ್ಟೇ. ಅದು ಕರೆಕ್ಟು. ಅವರಿಗೆ ಧರ್ಮರಾಜ ಒಪ್ತಾ ಇಲ್ವಲ್ಲ ಅದನ್ನು. ದುಷ್ಟ ಹೋದು ಈ ಸದ್ಯಕ್ಕೆ ನೋಡ್ಕೊಂಬೋಣ, ಆಯಿತು ನಡೆಸ್ತೇನೆ. ಭೀಮಸೇನ ದೇವ್ರಿಗೆ ಎಲ್ಲ ಇನ್ನೊಂದು ಕಾರಣ ಇದೆ, ಮುಂದೆ ಕೊಲ್ಲಬೇಕಾದ ಬೇರೆ ಸಮಯದಲ್ಲಿ ಅಂತ ಅವ್ರಿಗೆ ಗೊತ್ತಿದೆ. ಅವರಿಗೆ ಇದವರಿಗೆ ಗೊತ್ತಿಲ್ಲ. ಗೊತ್ತಿದ್ದು ತಡ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ. ತಡ್ಕೊಂಡ್ರು. ಸಮಾದ್ರೇಯೋ ಭೀಮಸೇನ, ಅರ್ಜುನ, ಸಮಾದ್ರೇಯೋ ನಕಲ ಮತ್ತು ಸಹದೇವರು ಎಲ್ಲ ಹೊರಟರು. ಚಿತ್ರಸೇನಂ ಪ್ರಣೇತೋ ವಿಜಿತ್ಯ. ಅಷ್ಟೊತ್ತೆ ಪ್ಯಾಕ್ ಮಾಡ್ಕೊಂಡು ಹೊರಟಿದ್ದ ಅವ್ರನ್ನ. ಇವ್ರು ಹೋದರು, ಹೊಡೆದು ಗೆಲ್ಲಿಸಿದರು, ಸೋಲಿಸಿದ್ರು ಆತಂತ ವಿಜಿತ್ಯ. ಅವನಿಗೆ ಸೋಲು ಬಂತು, ಸಹಜವಾಗಿಯೇ ಬಂತು. ಆದರೆ ಸೋಲೋದಕ್ಕೆ ರೆಡಿಯೂ ಇದ್ದವನು. ಯಾತಕ್ಕೆ? ಅವ್ರ ಉದ್ದೇಶ ಇದ್ದದ್ದು ಕೌರವರಿಗೆ ಅವಮಾನ ಮಾಡಬೇಕಂತಿದ್ದೇ ಹೊರತು ಬೇರೆ ಇದ್ದಿಲ್ಲ. ಆದ್ದರಿಂದ ಪರ್ಪಸ್ ಸರ್ವ್ ಆಯ್ತು. ಈಗ ಅವರು ಸರೆಂಡರ್ ಆದರು. ಕುಮಂತ್ರಿತೋ. ಆಗ ಏನು ಮಾಡಿ ಚಿತ್ರಸೇನ, ಇಲ್ಲ ಇವ್ರ ಗತಿ ನಿಮಗೆ ಹೇಳ್ತೀನಿ ನಾನು ಅಂಥೇಳಿ ಭೀಮಸೇನ ಹೇಳಿದ್ದೇನೆಲ್ಲ ಹೇಳಿದ. ಈಗ ನಿಮ್ಮ ಮಾನಭಂಗ ಮಾಡಲಿಕ್ಕೆ ಅಂತ ಬಂದಿದ್ದ, ಅದಕ್ಕೆ ನಾವು ಅವ್ರ ಭಂಗ ಮಾಡೋಕ್ಕೋಸ್ಕರ ಇಂದ್ರದೇವರು ನಮ್ಮನ್ನು ಕಳಿಸಿದರು. ಅದೆಲ್ಲ ಹೇಳಿಕೊಂಡು ಒಪ್ಪಿಸಿ ಹೊರಟು ಬಿಡ್ತಾರೆ. ಸರ್ವಂ ಕುಮಂತ್ರಿತಂ. ಕುಮಂತ್ರಿತಂ ಮಂತ್ರಾಲೋಚನೆ, ಸುಮಂತ್ರಾಲೋಚನೆ, ಕುಮಂತ್ರಾಲೋಚನೆ, 3 ಭಾಗ. ಈಗ ಮಂತ್ರಾಲೋಚನೆ ಅಂದ್ರೇನು? ವಿಚಾರ ವಿನಿಮಯ. ಅದು ಮೀಟಿಂಗ್ಗಳಲ್ಲಿ ಮಾಡೋದ್ರೆ ಮಂತ್ರಾಲೋಚನೆ. ಸಭೆಗಳ ಮುಖ್ಯ ಉದ್ದೇಶನೇ ಅದು. ಆದರೆ ಒಳ್ಳೆ ಪರ್ಪಸ್ಸೇ ಮಾಡಿದ್ರೆ ಸುಮಂತ್ರ ಆಲೋಚನೆ. ಒಳ್ಳೆ ಪರ್ಪಸ್ಸು ಒಳ್ಳೆ ರೀತಿ ಎರಡೂ ಸೇರಿಬಿಡುತ್ತೆ. ಇಲ್ಲಿ ಕುಮಂತ್ರ ಆಲೋಚನೆ ಉದ್ದೇಶನೇ ಕೆಟ್ಟದು, ಅದಕ್ಕಿರೋ ಮೀನ್ಸು ಭಾರಿ ಕೆಟ್ಟದ್ದು. ಅದು ದುರ್ಯೋಧನ ಹೇಳೋದು. ಅದಕ್ಕೆ ಕುಮಂತ್ರಿತಂ ಧಾರ್ತರಾಷ್ಟ್ರಸ್ಯ ಚಾಹ ಪಾರ್ಥಸ್ಯ ಭೀಮಸ್ಯ ಚ ತನ್ನಿಶಮ್ಯ ಸೂರೀಡಿತೋ ಧೃತರಾಷ್ಟ್ರಾತ್ಮಜೋಹೂತ್. ಪಾರ್ಥಸ್ಯ ಭೀಮಸ್ಯ ಚ ಭೀಮಾರ್ಜುನಿಗೆ ವಿಷಯವನ್ನು ತಿಳಿಸಿಬಿಟ್ಟು ತನ್ನಿಶಮ್ಯ ಸೂರೀಡಿತೋ ಧೃತರಾಷ್ಟ್ರಾತ್ಮಜೋಹೂತ್. ಇದೆಲ್ಲ ಹೇಳ್ತಾರೆ ಯಾರ್ಯಾರಿಗೆ? ದುರ್ಯೋಧನ ಜೊತೆಗೆ ಇವರಿದ್ದಾರಲ್ಲ, ಇವನು ಈ ರೀತಿ ಮಾಡಿದ್ದ ಅಂಥೇಳಿ ಎಲ್ಲ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡಾಗಾಯ್ತು. ಅವನಿಗೆ ಸುವರೀಡಿತ ಭಾರಿ ತಲೆ ಸಕ್ತಕ್ಕಂಥ ಕೆಲಸ ಮಾಡಿಕೊಂಡ. ಇನ್ನೊಬ್ಬರು ನೋಡಿದ ತಲೆ ತಗ್ಸೋದಕ್ಕಿಂತ ಮನಸ್ಸಲ್ಲೇ ತಲೆ ತೆಗೆಸ್ಕೊಂಡ್ಬಿಟ್ರೆ ಅಧರ್ಮ ಮಾಡೋ ಪ್ರಸಂಗನೇ ಬರೋದಿಲ್ಲ. ಇನ್ನೊಬ್ಬರು ಹೇಳಿ ನಾಚಿಕೆ ಪಟ್ಟು ಮಾಡೋದಕ್ಕಿಂತ ಮನಸ್ಸಲ್ಲಿ ತಾನೇ ನಾಚ್ಕೊಂಡ್ಬಿಟ್ರೆ ಅದಕ್ಕೆ ಹ್ರಿಯಾದೇಯಂ ಅಂತ ಉಪನಿಷತ್ತು. ನಾಚಿಕೆಯಿಂದಾದರೂ ಕೆಲಸ ಮಾಡಿ, ಗೊತ್ತಾಯ್ತಾ? ಭಿಯಾದೇಯಂ, ಭಯದಿಂದಾದರೂ ಮಾಡಿ. ಉಪನಿಷತ್ ಸಂದೇಶ ಕೊಡ್ತಾ ಹೇಳ್ತಾರೆ ಅವರು. ಸತ್ಯಂ ವದ ಧರ್ಮಂಚಾರ ಹೇಳ್ತಾ ಅದನ್ನೆಲ್ಲ ಹೇಳ್ತಾರೆ. ಇನ್ನೊಬ್ಬರು ಮಾಡ್ತಾರೆ ಅಯೋಗ್ಯ, ಸಕಾಲಕ್ಕಿದ್ದೆಲ್ಲೋ ಕ್ಲಬ್ಗೆ ಹೋಗ್ತಿದ್ದಾರೆ, ನಮಗೆ ನಾಚಿಕೆ ಆಗಬೇಕು, ಸಂಧ್ಯಾವಂತಿ ನಮಗೆ ಹೇಳೋದಕ್ಕಾಗದ ಅವ್ರ ಗತಿ ಏನು? ಅವನು ಕೆಟ್ಟ ಕೆಲಸಕ್ಕೆ ಅಷ್ಟು ಧೈರ್ಯ ಇರಬೇಕಾದ್ರೆ ನಮ್ಮ ಒಳ್ಳೆಯ ಕೆಲಸಕ್ಕೆ ಎಷ್ಟಿರಬೇಕು? ಇದೆಲ್ಲ ಯೋಚನೆ. ಅದೊಂದು ರೀತಿ ನಾಚಿಕೆ. ಆ ರೀತಿ ಮಾಡಬೇಕು. ಇವರಿಗೆ ಕೆಟ್ಟ ನಾಚಿಕೆ. ಒಳ್ಳೆಯ ನಾಚಿಕೆ ಬಂದರೆ ಏನಾಗಬೇಕಾಗಿತ್ತು? ಇವನು ಚೇಂಜ್ ಆಗಬೇಕು. ಚೇಂಜ್ ಆಗೋದಿಲ್ಲ. ಆದ್ದರಿಂದ ನಾಚಿಕೆ ಒಳ್ಳೆಯ ನಾಚಿಕೆ ಅಂತ ಅರ್ಥ ಅಲ್ಲ, ಅದಕ್ಕೆ ಬಹಳ ನಾಚಿಕೊಂಡ ಅಂತ ಅರ್ಥ ಮಾಡಬೇಕು. ಒಳ್ಳೆಯ ನಾಚಿಕೆ ಬಂದರೆ ಚೇಂಜ್ ಆಗಬೇಕಲ್ಲ, ಆಗಲಿಲ್ಲ. ಸೂರ್ಯಡಿತ ಭಾರಿ ಕೆಟ್ಟ ಒಳ್ಳೆ ದುಷ್ಟ ಅಂತಾರಲ್ಲ, ಹಾಗೆ ಒಳ್ಳೆ ದುಷ್ಟ ಅಂದ್ರೇನು? ಒಳ್ಳೆ ಥರ ಇದೆ ಅಂತಾರಲ್ಲ, ಭಾರಿ ದುಷ್ಟ ಅಂತ ಅರ್ಥ. ಭಾರಿ ದುಷ್ಟ. ಅವ್ರು ಒಳ್ಳೆಯ ದಾರಿ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಇದು ಸೂ ಎಂಬುದು ಆ ಅರ್ಥದಲ್ಲಿ ಬಂದಿದೆ. ಬೇರೆ ಕಡೆ ಸೂ ಬಂದಾಗ, ಒಳ್ಳೆಯವರಿಗೆ ಬಂದಾಗ ಶೋಭರ ಒಳ್ಳೆಯದು ಅಂತ ಅರ್ಥ ಅದಕ್ಕೆ. ಸೂರ್ಯಡಿತೋ ಧಾರ್ತ ರಾಷ್ಟ್ರಾತ್ಮಜೋಭೂತ್ ಸಮಾಪ್ಯ ಯಜ್ಞಂಚ ತಮೋಭಿಪಾತಂ ತಥೋಭಿಯಾತಂ ಸರ್ವೇ ಬಾಬು ಧರ್ಮರಾಜಂಚ ಚಾಸು ಸಂಪೂಜ್ಯ ಸಂಸೃಜ್ಯ ಚ ಚಿತ್ರಸೇನಂ ಊಚೆ ಗಾಂಧಾರೇರಪುರಃ ಕಾರ್ಯಮೀದೃಕ್. ಸಮಾಪ್ಯ ಯಜ್ಞಂ ಚ ತತಃ ಅಭಿಯಾತಂ ಸರ್ವೇ ಪ್ರಾಪುಃ ಧರ್ಮರಾಜಂ ಸಹ ಚ ಆಶು ಸಂಪೂಜ್ಯ ತು ಉತ್ಸೃಜ್ಯ ಚ ಚಿತ್ರಸೇನಂ ಊಚೆ ಗಾಂಧಾರೇ ನ ಪುನಃ ಕಾರ್ಯಂ ಈದೃಗ್. ಸಮಾಪ್ಯ ಯಜ್ಞಂಚ, ಯಜ್ಞ ಮುಗಿಸಿದ ಧರ್ಮರಾಜ ಅಷ್ಟೊತ್ತಿಗೆ. ಇವರೆಲ್ಲ ಹೋದರು, ಚಿತ್ರಸೇನೂ ಬಂದ ಜೊತೆಗೆ. ತಥೋಭಿಯಾತಂ ಸರ್ವೇ ಪ್ರಾಪುಃ ಧರ್ಮರಾಜಂ ಸ ಚಾಶು. ಆಗ ಅವರೆಲ್ಲರೂ ಕೂಡ ಅಥವಾ ಯಜ್ಞ ಮುಗಿಸ್ಕೊಂಡು ಹೊಡ್ತಾ ಇದ್ದ ಇವರೆಲ್ಲ ಹೋದರು, ಧರ್ಮರಾಜರನ್ನು ತಲುಪಿದರು. ಆಶು ಬೇಗನೆ ಹೋದರು. ಸಂಪೂಜ್ಯ, ಇದು ಯಜ್ಞ ಮಧ್ಯೆ ಎದ್ದು ಹೋಗಬಾರ್ದು, ಬಹಳ ಮುಖ್ಯ. ದೇವರು ಪೂಜೆ ಮಾಡ್ತಿರ್ತಾನೆ, ಮಧ್ಯೆ ಎದ್ದು ಹೋಗಬಾರ್ದು. ಸಂಧ್ಯಾವನೆ ಮಾಡ್ತಾರೆ, ಮಧ್ಯೆ ಎದ್ದು ಹೋಗಬಾರ್ದು. ಅದು ಜಪಕ್ಕೆ ಕೂತ್ಮೇಲಂತೂ ಭೂತೋಚ್ಚಾರ ಮಾಡಿ ತೊಗೊಂಡ್ಬಿಡ್ತಾನೆ, ಆಗ ಮಾಡಾಗಿಲ್ಲ. ದೇವ ಪೂಜೆ ಕೊಡಬೇಕಾದ್ರೆ ಆಸರ 2 ವಿಧ. ಸುಮ್ಮನೆ ಕೊಡೋದು ಬೇರೆ, ಸಂಧ್ಯಾವನೆ ಕೂತ ಯಾರೋ ಬಂದರೆ ಎದ್ದು ಹೋಗ್ಬೋದು ಅರ್ಜೆಂಟ್ ಇದ್ದರೆ. ಆದರೆ ಆಸನ ಹಾಕ್ಕೊಂಡು ಮಂತ್ರ ಹೇಳಿ ಕೂತಾಡ, ಅವಾಗ ಹೇಳಕ್ಕೆ ಬರೋದಿಲ್ಲ. ರಿಪೋರ್ಟ್ ಮಾಡಿಕೊಂಡ್ರೆ ಹೇಗೋ ಹಾಗೆ. ಸುಮ್ಮನೆ ಹೋದ, ಬೈಂಡಿಂಗ್ ಅಲ್ಲ, ರಿಪೋರ್ಟ್ ಮಾಡಿಕೊಂಡ್ರೆ ಕೆಲಸಕ್ಕೆ ಇಮಿಡಿಯೇಟ್ಲಿ ಕೆಲಸ ಮಾಡಲೇಬೇಕು. ಇವತ್ತು ಆಸನ, ಅದಕ್ಕೂ ಆಸನ, ಸಂಧ್ಯಾವಂದನೆಗೂ ಆಸನ, ಪೂಜೆಗೂ ಆಸನ. ಅಲ್ಲಿ ಕೂತ ಮಧ್ಯೆ ಎದ್ದು ಹೋಗಬಾರ್ದು. ಎದ್ದು ಬಿಟ್ಟರೆ ಅನಿವಾರ್ಯವಾಗಿ ಎದ್ದು ಬಂದರೆ ಪ್ರಾಯಶ್ಚಿತ್ತ ಪಡ್ಕೋಬೇಕಾದ್ರೆ, ಗೊತ್ತಾಯ್ತಾ?
ನೀವು ಹೇಳಿದ ಆಚಮನ ಅವ್ರು ಹೇಳ್ಬೇಕು ಪ್ರಾಯಶ್ಚಿತ್ತ. ನಾವೇ ಫಸ್ಟ್ ಸಾರಿ ಅಂದ್ಬಿಟ್ರೆ ಬೋದಾಗೋದಿಲ್ಲ. ಕಾಪಿ ಹೊಡೆದು ಸಾರಿ ಅಂತ ಬಿಟ್ಬಿಟ್ರೆ ಗತಿಯೇನು? ಪ್ರಿಸ್ಕ್ರೈಬ್ಡ್ ಆಚಮನ, ಪ್ರಿಸ್ಕ್ರೈಬ್ಡ್ ಪ್ರಾಯಶ್ಚಿತ್ತ ಅಂತ ಹೇಳಿದರೆ ಇದರಲ್ಲೆಲ್ಲ ಯಜ್ಞಗಳಲ್ಲಿ ಏನು ಮಾಡಬೇಕಾಗ ಯಾರತಿ ಹೋಮ ಮಾಡಬೇಕು ಎದ್ದೋಗಿ ಪ್ರಾಯಶ್ಚಿತ್ತಕ್ಕೋಸ್ಕರ ಎಕ್ಸ್ಟ್ರಾ ಅದು. ಇಲ್ಲಿ ಕೆಲವು ಬರೀ ಆಚಮನ ಅಲ್ಲ, ಕೆಲವಕ್ಕೆ ಆಚಮನ ಸಾಕು, ಕೆಲವಕ್ಕೆ ಆಚಮನ ಸಾಲದು, ಕೆಲವು ಪ್ರಾಣಾಯಾಮ, ಕೆಲವಕ್ಕೆ ಇಷ್ಟು ಪ್ರಾಣಾಯಾಮ ಮತ್ತು ಇಷ್ಟೇ ಮಾಡೋಕ್ಕೆ ಪ್ರಾಣಾಯಾಮ ಅಂತೇಳಿ ಅದು ವಿಧಿಗಳಿದೆ ಅದಕ್ಕೆಲ್ಲ ಕೂಡ. ಸಮಾಪ್ಯ ಯಜ್ಞಂಚ ತಥೋಭಿಯಾತಂ ಸರ್ವೇ ಪ್ರಾಪುರ್ಧರ್ಮರಾಜಂ ಸಚಾಶು ಸಂಪೂಜ್ಯತು ಉತ್ಸೃಜ್ಯ ಚ ಚಿತ್ರಸೇನಂ. ಚಿತ್ರಸೇನನ್ನು ಗೌರವಿಸಿಬಿಟ್ಟು ಕಳಿಸ್ಕೊಟ್ಟ, ಉತ್ಸವ ಹೋಗುವಂತ ಕಳಿಸಿಕೊಟ್ಟ. ಗಾಂಧಾರೇ ನ ಪುನಃ ಕಾರ್ಯಬೀದ್ರು. ದುರ್ಯೋಧನ ಹೇಳಿದ ಬರೀ ಏಕಯಜ್ಞ ಯಾವುದೊಂದು ಹೆಸರು ಹೇಳಿಲ್ಲ. ಒಂದು ದಿವಸದ ಯಜ್ಞ, ಒಂದು ದಿವಸದ ಕಾರ್ಯಕ್ರಮ ಅಂತ ಮಾಡ್ತಾರಲ್ಲ ಆ ಥರ. ಧಾತ್ರಿ ಹವನ ಎಷ್ಟು ದಿವಸದ ಕಾರ್ಯಕ್ರಮ? ಒಂದು ದಿವಸಕ್ಕೆ. ಅದು ಆ ರೀತಿ ಯಜ್ಞಗಳು. ಪಾಂಡವೈ ಸಂಪೂಜ್ಯತು ಸೃಜ್ಯ ಚ ಚಿತ್ರಸೇನಂ ಊಚೇ ಗಾಂಧಾರೇನ ಪುನಃ ಕಾರ್ಯಮೀದೃಕ್. ದುರ್ಯೋಧನಿಗೆ ಗಾಂಧಾರಿ ಅಂದ್ರೇನು? ಗಾಂಧಾರಿಯ ಮಗನೇ ಅಂತ ಅರ್ಥ. ಗಾಂಧಾರಿ ಯಾಕೆ ಬಂದು ಅಂತ ತಿಳ್ಕೊಬಾರ್ದು. ಗಾಂಧಾರಿಯ ಮಗನೇ ನ ಪುನಃ ಕಾರ್ಯಮೀದೃಕ್, ಇನ್ನೊಮ್ಮೆ ಈ ರೀತಿ ಮಾಡಬೇಡ ಅಂತ ಹೇಳಿದ. ಅಣ್ಣನಾಗಿ ದೊಡ್ಡ ರಾಜನಾಗಿ ಹಿತೋಪದೇಶ ಮಾಡಿದ. ಇಲ್ಲಿ ದುರ್ಯೋಧನ ಕೇಳೋದು ಬೇರೆ ದಾರಿ ಇಲ್ಲ ಅವನಿಗೆ. ಅದೇ ಮಾತನ್ನು ಬೇರೆ ಕಡೆ ಕೇಳಿದರೆ ಅನಿವಾರ್ಯವಾಗಿ ಕೇಳೋದನ್ನು ವಿನಯ ಅಂತ ಕಳೆಯೋದಿಲ್ಲ, ಅದು ಇರೋದಿಲ್ಲ, ವಿಚಾರ ಬೇರೆ. ಆದರೆ ನಿಜವಾದ ಕೇಳ್ಕೊಂಡು ಅದು ಒಳ್ಳೆಯ ವಿನಯ, ಅದು ಅವನಿಗೆ ಅದಿಲ್ಲ. ನ ಪುನಃ ಕಾರ್ಯಂ ಈದೃಕ್, ಏನಂತೂ ಮಾಡಿ ಆಯಿತು, ಇನ್ನೊಮ್ಮೆ ಮಾಡಿಕೊಡೋದು ಅಂತ ಹೇಳಿದ. ಆಯಿತು, ಹೊರಟವನು. ಸಪಾಂಡವೈರ್ಮೋಚಿತಸ್ಸಾನುಜಶ್ಚ ಸಭಾರ್ಯಕಃ ಕಿಂಚಿತ್ ಅಥೋ ಅಪಗಮ್ಯ ಸಮ್ಮೇಳನಾಯ ಉಪವಿಷ್ಟಶ್ಚ ತತ್ರ ಸುವ್ರೀಡಿತಃ ಸೂತಪುತ್ರಂ ದದರ್ಶ. ಸಹ ಪಾಂಡವೈ ಮೋಚಿತಃ ಅಂತೂ ಪಾಂಡವರಿಗೆ ಆಹ್ವಾನ ಮಾಡಲಿಕ್ಕೆ ಅಂತ ಹೋದರೆ ತಾನು ಸಿಕ್ಕಾಕ್ಕೊಂಡು ತಾನೇ ಅವರಿಂದ ಬಿಡುಗಡೆ ಕಾಣಾಗಾಯಿತು. ಸಾನುಜಶ್ಚ ಸಭಾರ್ಯಕಃ, ತಮ್ಮಂದಿರ ಸಮೇತ ಬಿಡುಗಡೆಯಾಯಿತು ಸಿಕ್ಕಿದ್ರಿಂದ, ಹೆಂಡಂದಿರ ಸಮೇತ ಬಿಡುಗಡೆಯಾಯಿತು ಅಲ್ಲಿ ಸಿಕ್ಕಿದ್ರಿಂದ, ಎಲ್ಲರೂ ಬಿಡುಗಡೆ ಹೊಂದಿ ಕಿಂಚಿತ್ ಅತಃ ಅಪಗಮ್ಯ, ಅಲ್ಲಿಂದ ಸ್ವಲ್ಪ ದೂರ ಹೋದ. ಯಾವ ಜಾಗದಿಂದ? ಪಾಂಡವರ ಜಾಗದಿಂದ ಸ್ವಲ್ಪ ದೂರ ಹೋಗಿಬಿಟ್ಟು ಸಮ್ಮೇಳನಾಯ ಉಪವಿಷ್ಟಶ್ಚೆ, ಎಲ್ಲ ಓಡೋಗಿದ್ರು, ಅಲ್ಲೆಲ್ಲ ವಾಪಸ್ ಬರಲಿಕ್ಕೆ ಕಾಯ್ತಾ ಕೂತ್ಕೊಂಡು ಎಲ್ಲ ಬಂದರು. ಓಡೋಗಿ ದಿಕ್ಕಪಾಲಾಗಿದ್ದರಲ್ಲ ಎಲ್ಲ ಸೋತಾಗ, ಕರ್ಣನೇ ಓಡೋಗ್ಬಿಟ್ಟಿದ್ದ, ಎಲ್ಲ ಬಂದರು ಅಲ್ಲಿಗೆ. ಹಾಂ, ಅನುಗರು. ಸಾನುಗರು ಅಂದರೆ ಏನು? ಅನುಜ. ಅನುಜ ಅಂದರೆ ತಮ್ಮಂದಿರು, ಅನುಗರು ಅಂದರೆ ಪರಿವಾರ. ಅನುಜ ಅಂದರೆ ತಮ್ಮಂದಿರು, ತಮ್ಮಂದಿರ ಸಮೇತ ಮತ್ತು ಪತ್ನಿಯರ ಸಮೇತ ಸ್ವಲ್ಪ ದೂರ ಕೂತ್ಕೊಂಡ. ಅವರೆಲ್ಲ ಸುವ್ರೀಡಿತಃ ಸೂತಪುತ್ರಂ ದದರ್ಶ. ಅಷ್ಟೊತ್ತಿಗೆ ಕರ್ಣ ಬಂದು ಕರ್ಣನಿಗೆ ವಿಷಯ ಗೊತ್ತಿಲ್ಲ, ನಡೆದಿದ್ದೆಲ್ಲ ವಿಷಯ ಗೊತ್ತಿಲ್ಲ ಈಗ, ಯಾಕಂದ್ರೆ ಓಡೋಗ್ಬಿಟ್ಟಿದ್ನಲ್ಲ, ಗೆದ್ದ ಅಂತ ದುರ್ಯೋಧನ ಗೆದ್ದ ಅಂತ ತಿಳ್ಕೊಬಿಟ್ಟಿದ್ದ. ಬಂದು ಅಭಿನಂದನೆ ಮಾಡಿದ. ಸಚಾಹ ದಿಷ್ಟ್ಯಾ ಜಯಸಿ ರಾಜನ್ ಇತಿ ಸುಯೋಧನಂ ವ್ರೀಡಿತೋ ನೀತಿತಂ ತ್ಯುಕ್ತ ಯಥಾವೃತ್ತಂ ಸುಯೋಧನಃ. ಬಂದೇನು ಹೇಳಿದ? ಸಚಾಹ ದಿಷ್ಟ್ಯಾ ಜಯಸಿ ರಾಜನ್. ಅಬ್ಬಾ, ವೆರಿ ಗ್ರೇಟ್, ಅಭಿನಂದನೆ ಮಾಡೋ ರೀತಿ ಅದು, ನೀನು ಗೆದ್ದುಬಿಟ್ಟಿಯಲ್ಲ ಅಂತ ಹೇಳಿಬಿಟ್ಟು. ಆಗ ದುರ್ಯೋಧನ ನಾಚಿಕೆಯಿಂದ ಹೇಳ್ತಾನೆ, ಇಲ್ಲ ನಾನಲ್ಲ ಗೆದ್ದಿದ್ದು, ಒಪ್ಕೊಂಡ. ನಾಯಿತಿ, ನಾನು ಗೆದ್ದಿದ್ದಲ್ಲ ಅಂಥೇಳಿ ಯಥಾವೃತ್ತಂ ಸುಯೋಧನ ಉಕ್ತ, ನಡೆದಿದ್ದೆಲ್ಲ ಹೇಳಿದ. ಈಗ ಬಂದಿದ್ದು ಜೊತೆ ನಿನಗೆ ಗೊತ್ತಿದೆ, ಹೀಗಾಯಿತು, ನೀನು ಓಡಿ ಹೋದೆ, ನಾನು ಹಿಡ್ದಾಕಿದ್ರು, ಅವ್ರು ಬಂದು ಬಿಡಿಸಿದ್ರು, ಬೈದು ಬೇರೆ ಕಳಿಸಿದಾರಲ್ಲ ಅಂತೇಳಿ ಎಲ್ಲ ಹೇಳ್ಕೊಂಡ. ನನಗೆ ಜಯದ ಪ್ರಶ್ನೆ ಇಲ್ಲ, ಫೇಲಾದವ್ರನ್ನ ರ್ಯಾಂಕ್ ಅಭಿನಂದನೆ ಮಾಡಿದಾಗ ಬಯಸ್ಕೊಂಡಾಗಾಯ್ತು. ಆಗ ಉಕ್ತ್ವಾ ಇಷ್ಟು ಹೇಳಿ ಏನು ಮಾಡ್ತಾನಾಗ, ಪ್ರಾಯೋಪವೇಶಂಚ ಚಕ್ರೆ ತತ್ರ ಸುದುಃಖಿತ ಕರ್ಣ ದುಶ್ಯಾಸನಾಭ್ಯಾಂಚ ಸೌಬಲೇಂಚ ದೇವಿನ ಐನ್ಯಶ್ಚ ವಾಚ್ಯ ಯಾಚ್ಯಮಾನೋಪಿ ನೈವ ಉತ್ತಸ್ಥೌ ಸುಯೋಧನಃ. ಉಕ್ತ್ವಾ ಪ್ರಾಯೋಪವೇಶಂಚ ಚಕ್ರೆ ತತ್ರ ಸುದುಃಖಿತ. ಇನ್ನೇನು ಬದುಕಿ ಪ್ರಯೋಜನ ಇಲ್ಲ, ಪ್ರಾಯೋಪವೇಶ ಕೂತ್ಕೊಂಡ. ಇಂಥ ಪ್ರಸಂಗ ಎಲ್ಲಿ ಬಂದಿತ್ತು? ಪ್ರಾಯೋಪವೇಶ ಯಾರು ಮೇಲೆ ಎಲ್ಲೆಲ್ಲಿ ಮಾಡಿದ್ರು? ಯಾರು ನೆನಪಿದೆಯಾ ಎಲ್ಲಾದರೂ? ಅಲ್ಲ, ಇಲ್ಲ, ಅದು ಬೇರೆ, ಸಾಹಿತ್ಯನ ಪರ್ಮಿಷನ್ ಕೊಡೋ ಅಂತ ಕೇಳಕ್ಕೆ ಹೋಗಿದ್ದ ಅಷ್ಟೇ. ಮತ್ತೆಲ್ಲಿ ಮಾಡಿದ್ದ? ಯಾರು ಮಾಡಿದ್ರು? ಎಲ್ಲಿ ಮಾಡಿದ್ರು? ಅಲ್ಲ ಅಲ್ಲ, ಎಲ್ಲಿ ಪ್ರಾಯೋಪವೇಶ ಎಲ್ಲಿ? ಯಾರು? ಅಲ್ಲ, ಕಪಿಗಳು, ಎಲ್ಲ ಕಪಿಗಳು ಕೂತ್ಕೊಂಡ್ರು. ಹನುಮಂತ ಹೇಳಿದ ಮೇಲೆ ಕೆಲಸ ಬಿಟ್ಟು ಕೂತಿದ್ರು, ಎದ್ದು ಕೂತ್ಕೊಂಡ್ರೆ ಸಮುದ್ರ ಬಂತು,
ಈ ಕಡೆ ಸೀತಾ ಸಿಗಲೂ ಇಲ್ಲ, ಗೊತ್ತಾಯ್ತಾ, ನಮಗೆ ಇದೂ ಇಲ್ಲ, ಇನ್ನೇ ಇದ್ದು ಪ್ರಯೋಜನ ಇಲ್ಲ ಅಂತ ಪ್ರಾಯೋಪವೇಶ ಕೂತು. ಆಗ ರಾಮಕಥಾಂಬದಂತಹ ರಾಮಾಯಣ ಹೇಳ್ತಾ ಕೂತ್ಕೊಂಡ್ರು. ಸಂಪಾತಿ ಬಂದ ಎಲ್ಲ ಕಥೆ ನಡೀತು ಮುಂದಕ್ಕೆ. ಪ್ರಾಯೋಪವೇಶ ಬಹಳ ಮುಖ್ಯ. ಅವತ್ತು ಒಳ್ಳೆಯ ಪ್ರಾಯೋಪವೇಶ ಅವ್ರದ್ದು. ಎಂಥ ಪ್ರಾಯೋಪವೇಶ ಅವ್ರದ್ದು, ದೊಡ್ಡ ಸೇವೆ ಅದು, ಏಕಾದಶಿ ಇದ್ದಾಗ ಅವೆಲ್ಲ. ಇವ್ರು ಮಾಡೋ ಪ್ರಾಯೋಪವೇಶ ಏನು, ಸಾಹಿತ್ಯ ಅಂತ ಕೂತ್ಕೊಂಡೆ ಅಷ್ಟೇ. ಹಾಂ ಹಾಂ ಏನು ಅದು ಅಗ್ನಿ ಪ್ರವೇಶ, ಪ್ರಾಯೋಪವೇಶ ಅಲ್ಲ, ಅಗ್ನಿ ಪ್ರವೇಶ. ಗೊತ್ತಾಯ್ತಾ, ಆ ಬ್ರಾಹ್ಮಣನ ಮಕ್ಕಳನ್ನು ಬದುಕಿಸ್ತೇನೆ, ಇಲ್ಲದವರ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಹೇಳಿದ್ದ. ಆ ಅಗ್ನಿ ಪ್ರವೇಶ ಬೇರೆ, ಪ್ರಾಯೋಪವೇಶ ಬೇರೆ. ಪ್ರಾಯೋಪವೇಶ ಆದರೇನು, ಸಾಯೋವರೆಗೂ ಆಹಾರ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ. ಮತ್ತು ಆಮರಣ ಉಪವಾಸ ಅಂತಾರಲ್ಲ ಹಾಗೆ, ಆಮರಣ ಉಪವಾಸ, ಅದು ಪ್ರಾಯೋಪವೇಶ ಅಂತ ಕರೀತಾರೆ. ಕೂತ್ಕೊಂಡು ಅದಕ್ಕೆ ಸತ್ತೋಗ್ತೀನಿ ನಾನು, ಬರೀ ಅದೇ ಹೋಗಿದ್ದಾನೆ, ಏನು ಬದುಕೇನು ಉಪಯೋಗ ಮಾಡ, ಬರೀ ಹಂಗಷ್ಟೇ ಏಕಲ್ಲ, ಸಾಯೋವರೆಗೂ ಟಿಲ್ ಡೆತ್ ಮುಗಿಸೋದೇ ಇಲ್ಲ. ವಾರ ವಾರ ಒಂದು ದಿವಸ ಟೋಕನ್ ಹಂಗರ್ ಸ್ಟ್ರೈಕ್ ಅಲ್ಲ, ಪರ್ಮನೆಂಟಾಗಿ ಸತ್ತೋಗ್ಬಿಡ್ತೀನಿ ಅಂತ ಅರ್ಥ. ಅದು ಸಾಯ ಕೆಲಸ ಮಾಡಿ ಸಾಯ್ಬೇಕು. ಆ್ಯಕ್ಚುಲಿ ಅವರು ಒಳ್ಳೆ ಬುದ್ಧಿ ಬಂದರೆ ಬದು ಕೆಡಿಸಿದ್ರು ಬುದ್ಧಿಯವರು. ತತ್ರ ಸುದುಃಖಿತ, ಇಲ್ಲೂ ಮತ್ತು ಸುದುಃಖಿತ, ಒಳ್ಳೆ ದುಃಖ ಅಲ್ಲ, ಕೆಟ್ಟ ದುಃಖ. ಅಲ್ಲಿ ಸುವಂದರಾಗೆ ಇಲ್ಲೂ ಸುವಂದರ ಹಾಗೆ. ಕರ್ಣ ದುಶ್ಯಾಸನಾಭ್ಯಾಂಚ ಸೌಬಲೇನ ಚ ದೇವಿನ ಅನ್ಯಶ್ಚ ಯಾಚ್ಯಮಾನೋಪಿ ನೈವೋತ್ತಸ್ಥೌ ಸುಯೋಧನ. ಆಗ ಕರ್ಣ ಹಿಡಿದ, ದುಶ್ಯಾಸನ ಹಿಡಿದ, ಇಬ್ಬರಾಯಿತು. ದುಶ್ಯಾಸನಾಭ್ಯಾಮ್ ಸೌಬಲೇನ, ಸೌಬಲ ಅಂದರೆ ಯಾರು, ಶಕುನಿ. ಯಾಕೆ ಸೌಬಲ ಅಂತ ಅದಕ್ಕೆ ಹೆಸರು, ಸುಬಲನ ಮಗ, ತಂದೆ ಹೆಸರು ಸುಬಲ, ಅದಕ್ಕೆ ಗಾಂಧಾರಿಗೆ ಸೌಬಲಿ ಅಂತಲೂ ಹೆಸರು. ಅವಳು ಸುಬಲನ ಮಗಳಾದ್ದರಿಂದ ಊರಾಗಿದ್ದಕ್ಕೆ ಗಾಂಧಾರಿ. ಇವನು ಗಾಂಧಾರ ರಾಜ, ಅವಳು ಗಾಂಧಾರಿ. ಒಂದೊಂದೇ ಹೆಸರುಗಳು ಅವಿಷ್ಟು ಕೂಡ. ಸುಬಲೇನ ಸೌಬಲೇನ ಚ ದೇವಿ ಅಂದ್ರೇನು, ಇಲ್ಲಿ ದೇವಿ ದುರ್ಗ ಹಾಗಲ್ಲ ಅಲ್ಲ. ದೇವಿನಂದರೆ ಜೂಜಾಟಗಾರ ಅಂತ ಅರ್ಥ. ದೇವನ ಅಂತ, ಜೂಜಾಟಕ್ಕೇನು ದೇವನ ಅಂತ ಹೆಸರು. ದೇವಿನ ಅಕಸ್ಮಾತ್ ಅದು ದೇವಿ ಅಂತ ಅರ್ಥ ಇದ್ರೆ ಏನಂತಿರ್ಬೇಕಾಗಿತ್ತು ಅಲ್ಲಿ ಏನಂತಿರ್ಬೇಕಾಗಿತ್ತು ಪದ, ದೇವಿಯಿಂದ ಹೆಂಡತಿಯಿಂದನೋ ದೇವಯಿಂದ ಏನಂತಿರ್ಬೇಕಾಗಿತ್ತಾಗ. ಇದು ಪುಲ್ಲಿಂಗ, ದೇವಿನ್, ಇದು ದೇವಿನ, ಗುಣಿನ ಇದ್ದ ಹಾಗೆ, ಅದು ಸ್ತ್ರೀಲಿಂಗ. ಗೊತ್ತಾಯ್ತಾ, ಏನಂತ ಹೇಳಬೇಕಾಗ ದೇವ್ಯಾ ಅಂತ ಬರುತ್ತೆ ಅದು ಪದ ಅಲ್ಲಿ. ಅದಕ್ಕೆ ನಮಗೆ ಇದು ಬಂದು ಅನುಕೂಲ ಏನು ಅಂದರೆ ಆ ಕ್ಲಾರಿಟಿ ಬರುತ್ತೆ. ಇಲ್ಲಿ ಬರೀ ದೇವಿ ಕಾಮನ್ ಆಗಿಬಿಡುತ್ತೆ. ಆದರೆ ಸ್ತ್ರೀಲಿಂಗದ ಈಕಾರ ಅಂತ ಸ್ತ್ರೀಲಿಂಗದ ಶಬ್ದ ಅದು. ಅದು ಬಂದಾಗ ಏನಾಗಬೇಕದು ದೇವ್ಯಾ ಅಂತ ಆಗಬೇಕಾಗಿತ್ತು. ಅಂದರೆ ಆ ಪ್ರಶ್ನೆಗೆ ಬಂದಿಲ್ಲ. ದೇವಿನ ಅಂದರೆ ಜೂಜಗಾರನಾದಂತಹ, ಗೊತ್ತಾಯ್ತಾ, ದ್ಯೂತಾಡುವವನಂತಹ. ಕರ್ಣ ದುಶ್ಯಾಸನಾಭ್ಯಾಂಚ ಸೌಬಲೇನ ಚ ದೇವಿನ ಅನ್ಯಶ್ಚಯ ಅಚ್ಚವಾನು. ಉಳಿದವರೆಲ್ಲ ಎಲ್ಲರೂ ಕೇಳ್ಕೊಂಡ್ರು, ನಿಲ್ಲಿಸ್ಬಿಡು ಸಾಕು, ಹೋಗೋಣ, ಏನೋ ಆಗಿದೆ, ಆಗಬಾರ್ದು, ಆಗಲಿದೆ, ಸಮಾಧಾನ ಮಾಡ್ಕೊಂಡು ಹೇಳಿದ್ರೆ ನೈವೋತ್ತಸ್ಥವು ಸುಯೋಧ. ಎಳ್ಳೇ ಇಲ್ಲ, ಏನು ಮಾಡಿದ್ರು ಕೂಡ ಇಲ್ಲ, ಗಟ್ಟಿ ಹಿಡ್ಕೊಂಡ, ನಾನು ಬರೋದಿಲ್ಲ, ಸತ್ತೋಗ್ತೀನಿ ಅಂತೇಳಿ. ತಥೋ ನಿಶಾಯಾಮ್ ಪ್ರಾಪ್ತಾಯಾಮ್ ಸ್ವಪಕ್ಷೇ ಪ್ರವಿಶೀದತಿ. ಎಲ್ಲ ರಾತ್ರಿ ಸುಗಂಧ ಮಾಡಿ ಎಲ್ಲ ಮಲ್ಕೊಂಬಿಟ್ರು ರಾತ್ರಿ, ಮಧ್ಯರಾತ್ರಿ. ಆಗ ಮಧ್ಯರಾತ್ರಿ ಏನಾಯ್ತಾಗ ಸ್ವಪಕ್ಷೇ ಪ್ರವಿಶೀದತಿ, ತಮ್ಮ ಪಕ್ಷವೆಲ್ಲ ವಿಷಾದಕ್ಕೊಳಗಾಗಿದ್ದನ್ನು ಕಂಡು ಮಂತ್ರಯಿತ್ವ, ಪಾತಾಳ ಲೋಕದಲ್ಲಿ ದೈತ್ಯರೆಲ್ಲ ಸಭೆ ಸೇರಿದ್ದಾರೆ ಅಲ್ಲಿ. ಗೊತ್ತಾಯ್ತಿಲ್ಲ, ಹೀಗಾಯ್ತಲ್ಲ ನಮ್ಮ ಪಕ್ಷದ ಹೀರೋ, ಅವ್ರ ಪ್ರಕಾರ ಹೀರೋ ಅವನು. ಅವ್ನು ಸೋತ್ಬಿಟ್ಟಲ್ಲ, ಮತ್ತು ದೊಡ್ಡ ಇದು ಸೆಟ್ ಬ್ಯಾಕ್ ಇದು ಹೇಗಾದ್ರೆ ಸರಿ ಮಾಡಬೇಕು. ಇಲ್ಲಿ ಆಗಿರೋ ಅನಾಹುತ ಏನವರಿಗೀಗ, ದುರ್ಯೋಧನ ಅವ್ರ ಲೀಡರು, ಅವ್ನು ಉಪವಾಸ ಸತ್ತೋಗ್ಬಿಟ್ರೆ ಇವ್ರು ಪರ್ಪಸರಿ ನಿಂತೋಗ್ಬಿಡುತ್ತೆ. ಈಗ ಅದಕ್ಕೇನು ಮಾಡಬೇಕು, ಅವನನ್ನು ಲೀಡರ್ನ ಮುಂದಕ್ಕೆ ತರಬೇಕು. ತಾವ್ಯಾರು ಲೀಡರ್ ಕಲಿಯವರು, ದೈತ್ಯಾಧವ, ಇವನೇ ಲೀಡರ್ಶಿಪ್ ತೊಗೊಳ್ಬೇಕಾದ್ದು. ಅವನು ಸಾಹಿತ್ಯದಿಂದ ಕೂತ್ಬಿಟ್ಟಿದ್ದಾರೆ. ಏನಾರು ಮಾಡಿ ಏನು ಮಾಡಬೇಕೀಗ, ಅವನೀಗ ಪ್ರಾಯೋಪವೇಶ ಬಿಟ್ಟು ಹೋಗ ಮಾಡಬೇಕು ಅಂತ ಹೇಳಿ ಇವರೆಲ್ಲ ಮಲಗಿರ್ತಾರೆ. ಆಗ ಮಂತ್ರಯಿತ್ವ ಅಸುರೈ ಕೃತ್ಯ ನಿರ್ಮಿತ ಹೋಮಕರ್ಮಣ ಶುಕ್ರೇಣ ಉತ್ಪಾದಿತ ಕೃತ್ಯ ಸಾ ಪ್ರಸುಪ್ತೇಷು ಮಂತ್ರಿಷು. ಮಂತ್ರಯಿತ್ವ ಅವರೆಲ್ಲ ಸಭೆ ಮಾಡಿಕೊಂಡು ತೀರ್ಮಾನ ಮಾಡಿದರು. ಅಸುರೈ ಮಂತ್ರಯಿತ್ವ ಕೃತ್ಯ ನಿರ್ಮಿತ. ಕೃತ್ಯ ಅನ್ನೋ ಪದ ಎಲ್ಲಿ ಕೇಳಿದ್ದೆ ನಾವು, ಕೃತ್ಯ, ಆ ಸ್ವಾಮಿಪ್ಪ ಕೃತ್ಯಾನಿ, ಅದು ಒಳ್ಳೆಯದದು. ಇದು ಕೃತ್ಯ ಅಷ್ಟೇ. ದುರ್ವಾಸ ಏನು ಮಾಡಿದ್ರು ಅವರು, ಅಂಬರೀಷನ ಪ್ರಯೋಗ ಮಾಡಿ ಕೃತ್ಯ, ಗೊತ್ತಾಯ್ತಾ. ಅದೇ ರೀತಿಯಲ್ಲಿ ದಕ್ಷಿಣಾಗ್ನಿ ಬಂತಲ್ಲ, ಅಲ್ಲೂ ಕೂಡ ಕೃಷ್ಣನ ಮೇಲೆ ಕೃತ್ಯ ಮಾಡಿದ್ರಲ್ಲ, ಅದು ಒಂದು. ಇವೆಲ್ಲ ಕೃತ್ಯ ಅಂತ ಹೇಳಿದರೆ ಅಭಿಚಾರ ಅಂತ ಇನ್ನೊಂದು ಹೆಸರು ಅದಕ್ಕೆ. ಹೋಮಕರ್ಮಣ, ಹೋಮ ಮಾಡಿದರು. ಅದೆಲ್ಲ ಒಂದು ನಿಷಿದ್ಧ ಹೋಮಗಳು ಇವೆಲ್ಲ ಕೂಡ. ಬ್ಯಾಂಡ್ ದೈತ್ಯರು ಹೋಮ ಮಾಡ್ತಾರೆ, ಕ್ಷುದ್ರ ದೇವತೆಗಳ ಉಪಾಸನೆ ಮಾಡ್ತಾರೆ, ಭಾರಿ ವ್ರತ ಮಾಡ್ತಾರೆ, ಅವ್ರು ಚಿತ್ರಹಿಂಸೆ ಮಾಡ್ಕೋತಾರೆ. ಆದರೆ ಒಂದು ಕೃತ್ಯ ನಿರ್ಮಾಣ ಮಾಡಿಬಿಟ್ಟು ಕಳಿಸ್ಕೊಟ್ರು ಅದನ್ನು. ಅದು ನೇತೃತ್ವ ಯಾರ್ದದು, ಶುಕ್ರೇಣ ಉತ್ಪಾದಿತ. ದೈತ್ಯರಿಗೂ ಅವ್ರು ಭಾರಿ ಒಳ್ಳೆಯವರು,
ಬಟ್ ಇವರು ಟೀಮಲ್ಲಿ ಇದ್ದಾರೆ ಅವರೀಗ ಎಲ್ಲ ಹೇಳೋ ವಿಷಯ ಎಲ್ಲ ಹೇಳಿದ್ರು ಮಾಡಿದರು. ಉತ್ಪಾದಿತಾ ಕೃತ್ಯ ಸಾ ಪ್ರಸುಪ್ತೇಷು ಮಂತ್ರಿಷು, ಸಾ ಪ್ರಸುಪ್ತೇಷು ಮಂತ್ರಿಷು, ಮಂತ್ರಿಗಳು ಯಾರಿಗೂ ಗೊತ್ತಿಲ್ಲ ಇದು, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ಕೃತ್ಯ ಇಲ್ಲಿಗೆ ಬಂತು, ಇವ್ನು ಎತ್ಕೊಂಡು ಹೋಯ್ತು ಅಲ್ಲಿಗೆ, ಎಲ್ಲಿಗೆ ಪಾತಾಳಕ್ಕೆ ಎತ್ಕೊಂಡು ಹೋಯ್ತು. ಅವ್ರು ರಾಕ್ಷಸರು ಮೀಟಿಂಗ್ ಮಾಡಿದ, ಅಲ್ಲಿ ಕರ್ಕೊಂಡೋಗಿ ಬಿಡ್ತು, ಅದಕ್ಕೆ ಕಳಿಸಿದ್ರು ಅವರು. ದುರ್ಯೋಧನನ್ನೇ ಮಲಗಿದ ಕೃಷ್ಣ ಅರ್ಜುನ ಕರ್ಕೊಂಡು ಹೋಗ್ತಾನೆ, ಹಾಗಲ್ಲ ಅವನೇ, ಅವ್ರಿಗೆಲ್ಲ ಅಲ್ಲದಲ್ಲಿ ಬರಲ್ಲ, ಅವರಿಗೆಲ್ಲ ಕೂಡ ಎತ್ಕೊಂಡು ಅವನ್ನೇ ಎತ್ಕೊಂಡು ಹೋದ್ರು. ಯಾರಿಗೂ ಗೊತ್ತಿಲ್ಲ, ಎಲ್ಲ ಮಲಗಿಬಿಟ್ಟಿದೆ, ಯಾರಿಗೂ ಗೊತ್ತಾಗ ಎಲ್ಲ ಎತ್ಕೊಂಡು ಹೋದ್ರು. ಹಾಗೆ ಧೃತರಾಷ್ಟ್ರಂ ಸಮಾದಾಯ ಯಯೌ ಪಾತಾಳಮಾಶು ಚ ಅಥ ಸಂಬೋಧಯಾಮಾಸು ದೈತ್ಯಾ ದುರ್ಯೋಧನಂ ನೃಪಂ. ಧಾರ್ತರಾಷ್ಟ್ರಂ ಸಮಾದಾಯ, ಅವನನ್ನೇ ಹಿಡ್ಕೊಂಡು ಹೋದರು. ಯಯೌ ಪಾತಾಳಮಾಶು ಚ, ಕೂಡಲೇ ಅಲ್ಲಿ ಬಂದು ಅಷ್ಟು ದೂರ ಬಂದಿದ್ದು ಎತ್ಕೊಂಡಿದ್ದು, ಬೇಗ ಮತ್ತೆ ಎಲ್ಲ ಹೇಳೋದ್ರೊಳಗೆ ತಂದು ಬಿಡಬೇಕು ವಾಪಸ್ ಅವನ್ನ, ಅದಕ್ಕೆ ಆ ವ್ಯವಸ್ಥೆ ಮಾಡಿಕೊಂಡ್ರು ಹೋಯ್ತದು. ಅಥ ಸಂಬೋಧಯಾಮಾಸು ದೈತ್ಯಾ ದುರ್ಯೋಧನಂ ನೃಪಂ. ಅವನು ಕೂತ್ಕೊಂಡು ಒಳ್ಳೆ ಉಪದೇಶ ಶುರು ಮಾಡಿದರು. ಈಗೆಲ್ಲ ಡೆಸ್ಪೆರೇಟ್ ಆಗಬೇಡ ನೀನೀಗ, ಅದು ಏನೋ ಆಗಿದ್ದಾಗಿದೆ, ಧೈರ್ಯ ತನಕ ಎಲ್ಲ ಕಥೆ ಹೇಳ್ತಾ ಇದ್ದಾರೆ. ದುರ್ಯೋಧನಂ ನೃಪಂ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಒಂದು ಬರುತ್ತೆ ಇಲ್ಲಿಗ. ಏನಂತ ಹೇಳ್ತಾರೆ ಗೊತ್ತಾ? ತ್ವಂ ದಿವ್ಯ ಪುರುಷೋ ವೀರ ಸೃಷ್ಟೋ ಅಸ್ಮಾಭಿ ಪ್ರತೋಷಿತಾತ್ ತಪಸಾ ಶಂಕರಾತ್ ವಜ್ರಕಾಯೋ ಅವಧ್ಯಶ್ಚ ಸರ್ವದಾ ಅನ್ನು ಪರಿಚಯ ಮಾಡಿಕೊಡ್ತಾರೆ. ಸಾಮಾನ್ಯನಲ್ಲ ನೀನು, ತ್ವಂ ದಿವ್ಯ ಪುರುಷ, ಅವ್ರ ಪ್ರಕಾರ ದಿವ್ಯ ಪುರುಷ ಅವನು, ಗೊತ್ತಾಯ್ತಾ? ದಿವ್ಯ ಪುರುಷ ನೀನು, ವೀರ ಭಾರಿ ವೀರ, ಅಸ್ಮಾಭಿ ಸೃಷ್ಟ ನಾವು ಏರ್ಪಾಟು ಮಾಡಿ ನೀನು ಹುಟ್ಟಾಗ ಮಾಡಿದ್ದೀವಿ ನಾವು. ಯಾರಿಂದ? ಪ್ರತೋಷಿತಾತ್ ತಪಸಾ ಶಂಕರಾತ್, ರುದ್ರದೇವ ತಪಸ್ಸು ಮಾಡಿಬಿಟ್ಟು ನೀನು ಹುಟ್ಟಬೇಕು ಅಂತ ಕೇಳ್ಕೊಂಡು ನಾವು ಮಾಡಿದ್ದೇವೆ. ನೀನು ದಿವ್ಯ ಪುರುಷ, ನಮ್ಮೆಲ್ಲರ ಮುಖಂಡ. ವಜ್ರಕಾಯ ಇಂಪಾರ್ಟೆಂಟ್. ಈ ಸಿನಿಮಾ ಏನು ಮಾಡಿಬಿಟ್ಟಿದ್ದಾರೆ, ಗಾಂಧಾರಿ ಮುಟ್ಟಿದ್ದು ವಜ್ರಕಾಯ, ಸುಳ್ಳೋದು. ಹುಟ್ಟುತ್ತಿರ್ಲಿಕ್ಕೆ ಏನಾಗಿದ್ದಾನೋನು ವಜ್ರಕಾಯನಾಗೆ ಹುಟ್ಟಿರೋದು. ಇದು ಗೊತ್ತಿಲ್ಲ, ಆದರೆ ಯಾರ ಕವಿ ಹೇಳಿದೆ, ಯಾರ ಕೇಳ್ಕೊಂಬಿಟ್ರೆ ಹಾಗೆ. ಅದಕ್ಕೆ ಇತಿಹಾಸ ಕೆಟ್ಟೋಯ್ತು, ಪೂರ್ತಿಯಾಗಿ ಕೆಡಿಸ್ಬಿಟ್ರು. ಒಂದೊಂದು ಕಡೆ ಆದರೆ ಸರಿ, ತುಂಬ ರಿಪೇರಿ ಅಂತ ಹೇಳ್ಬಿಡ್ತಾರೆ, ಡಿಮಾಲಿಷ್ ಮಾಡಿ ಹೊಸ ಕಟ್ಟೋದು ಆಸೆ ಅಂತಾರೆ. ಸಣ್ಣ ಪುಟ್ಟ ಆಲ್ಟ್ರೇಷನ್ ಏನು ಮಾಡ್ತಾರೆ, ಎಲ್ಲೆಲ್ಲ ಇದ್ದರೆ ಹೊಸ ಕಟ್ಟೋದೇ ವಾಸಿ ಅಂತಾರೆ. ಈ ಅಷ್ಟರ ಮಟ್ಟಿಗೆ ಕೆಟ್ಟೋಗಿದೆ ಮಹಾಭಾರತ. ಜನದಲ್ಲಿ ಎಷ್ಟು ಪ್ರಸಾರಕ್ಕೆ ಬಂದಿದೆ, ಅದು ನಿಜವಾದ ಮಹಾಭಾರತ ಅಲ್ಲೇ ಅಲ್ಲ, ಗೊತ್ತಾಯ್ತು? ಜನ ತಿಳ್ಕೊಂಡಿರೋ ಮಹಾಭಾರತ ಬರೀ ಸುಳ್ಳುಗಳ ಕಂಪೆ. ಒಟ್ಟಾಗಿ ಪಾಂಡವರನ್ನೇ ಕೆಟ್ಟವ್ರು ಮಾಡೋ ರೀತಿಯಲ್ಲಿ ಒಂದು ಉಪಾಯವಾಗಿ ಹೋಯ್ತಾ ಇರೋದು ಕಥೆ. ಒಳ್ಳೆಯದಲ್ಲ, ನಡೆದಿದ್ದು ನಿಜವಾಗ್ ನಡೆದಿದ್ದು ಹೀಗೆ. ಭೀಮ ಅಲ್ಲ, ದುರ್ಯೋಧನ. ಹೌದು, ಆದರೆ ಸಾಯಬಾರ್ದಾಗಿತ್ತು. ಅದಕ್ಕೆ ತೊಡೆ ಮಾತ್ರ ಉಳ್ಕೊಂಡಿತ್ತು, ಅಲ್ಲಿ ಹೊಡೆದ ಅಂಥೇಳಿ ಕತೆ ಸುಳ್ಳೋದು. ಅದು ಸುಳ್ಳು ಕತೆ. ಅದು ಅದ ಕೈ ಹ್ಯಾಕ್ ಎಷ್ಟು ಕಟ್ಟೋರು ಹ್ಯಾಕೆ ಕಟ್ತಾರೆ ಅಂದರೆ ನೋಡಿ, ನಂಬಿಡ್ಬೇಕು, ಆ ರೀತಿಯೇ ಕಟ್ಟಿರ್ತಾರೋ. ಯಾತಕ್ಕೆ ತೊಡೆ ಹೊಡೆದ ಅಂತ ಕೇಳಿದ್ರೆ, ತೊಡೆ ಗಾಂಧಾರಿ ಹೇಳಿದ್ಲು, ಅವ್ನು ಬಾ ಅಂತ ಹೇಳಿದ್ಲು, ಅವ್ರು ಅಲ್ಲಿ ಚಡ್ಡಿ ಹಾಕೊಂಡ್ಬಂದಿದ್ದ, ಅಲ್ಲಿ ಬಿಟ್ಟಿದ್ದಿಲ್ಲ, ಅದಕ್ಕಾಗಿದೆ ಏನೋ ಕಥೆಗಳು ಸುಳ್ಳು. ಅದು ವಜ್ರನೇ ಆಗಿತ್ತು. ಮತ್ತು ಹೇಗೆ ಹೊಡೆದ? ಭೀಮ ಹೊಡೆದ್ರೆ ಯಾವ ವಜ್ರನೂ ಬರೋದಿಲ್ಲ, ಅದು ಮುಖ್ಯ ಇಲ್ಲಿ. ಭೀಮನ ಪಾತ್ರ ಕಡಿಮೆ ಮಾಡ್ತಾರೆ ಅವರು. ಭೀಮನೊಂದು ಯಾವ ವಜ್ರನೂ ಇಲ್ಲ, ಅದಕ್ಕೆ ವಜ್ರಾಚ್ಯ ದೃಢದೇಹತ್ವ, ಈ ಒಂದು ವಜ್ರದೇಹ ಅಂತ ಕರೆದ್ರು. ಭೀಮನ ಬಗ್ಗೆ ಹೇಳಬೇಕಾದ್ರೆ ವಜ್ರಕ್ಕಿಂತ ಅದು ಗಟ್ಟಿದೆಯಾ ಅಂತ ಹೇಳ್ತಾರೆ. ಅಲ್ಲಿ ಮುಗೀತಲ್ಲ, ವಜ್ರನ ಯಾವುದರಿಂದ ಬ್ರೇಕ್ ಮಾಡಬೇಕು? ವಜ್ರದಿಂದನೇ ಕಟ್ ಮಾಡಬೇಕು, ವಜ್ರದಿಂದನೇ ಕಟ್ ಮಾಡಬೇಕು. ಅದು ವಜ್ರ ಹೇಗಿರ್ಬೇಕು, ಇದಕ್ಕಿಂತ ಸ್ಟ್ರಾಂಗ್ ಇರಬೇಕಾಗ, ಪಾಯಿಂಟೆಡ್ ಜಾಸ್ತಿ ಮಾಡಿರ್ತಾರೆ. ಅದ್ರ ಭೀಮಸ ಇನ್ನೂ ಗಟ್ಟಿ ಇದ್ದ, ಅದು ಬಿಟ್ಬಿಟ್ಟು ಈ ಕಥೆ ಆಗಲಿರ್ಬೇಕು. ಅದಕ್ಕೆ ಅವ್ರು ಭೀಮದಿಂದ ಗಟ್ಟಿ ಅಂತ ಒಪ್ಲಕ್ಕೆ ತಯಾರಿಲ್ಲ. ಸೊ ಇಲ್ಲಿತ್ತು, ವೀಕ್ನೆಸ್ ಇತ್ತು, ದುರ್ಯೋಧನ ತಪ್ಪು ಏನೋ ಕಥೆಗಳು ಮಾಡಿಕೊಂಡು ತಮ್ಮ ಬುದ್ಧಿ ತಕ್ಕಂತೆ ಕಲ್ಪನೆ ಮಾಡ್ತಾರೆ. ನೋಡೋರಿಗೆ ಅದು ರಂಜಕವಾಗಿ ಕಾಣಿಸುತ್ತೆ. ಅದು ಎಷ್ಟು ಮಟ್ಟಿಗೆ ಸರಿಯಾಗಿ ಮಹಾಭಾರತ ಹೇಳ್ಬಿಟ್ರೆ ಚೆನ್ನಾಗಿಲ್ಲ, ಅಲ್ಲಿ ಭಾಳ ಚೆನ್ನಾಗಿತ್ತು ಅಂತ ಆ ಥರ ಆಗಿಬಿಟ್ಟಿದೆ. ಮನೆ ಊಟ ಹೋಟ್ಲೂಟ ಭಾರಿ ಚೆನ್ನಾಗಿರುತ್ತೆ ಅಂತ ಆ ಥರ ಆಗಿಬಿಟ್ಟಿದೆ. ಅದು ಕಲ್ಪನೆ. ಅಲ್ಲಿ ಎಷ್ಟು ಜನರೋ ಗೊತ್ತಿಲ್ಲ ಇವರಿಗೆ, ಎಷ್ಟು ಜನರೋ ಗೊತ್ತಿಲ್ಲ. ಭಾರಿ ಚೆನ್ನಾಗಿತ್ತು ತಿಳ್ಕೊತ ಗೊತ್ತಿರ್ತಾರೆ. ಇಲ್ಲಿ ಪಾಪ ದೇವ್ರ ನೈವೇದ್ಯ ಅವ್ರಿಗೆ ಹಿಡಿಸೋದಿಲ್ಲ, ಅದು ರಥದಡಿಗೆ ಬೇರೆ ಇನ್ನೂ ಗೋವಿಂದ, ಆ ಥರ ಆಗಿರುತ್ತೆ. ತಪ್ಪದು. ನಿಜವಾಗಲೂ ಕೂಡ ಇಲ್ಲಿ ಚೆನ್ನಾಗಿರೋದು ಕೆಟ್ಟದಿರೋದು ಮುಖ್ಯ ಅಲ್ಲ. ಏನಿರಬೇಕಲ್ಲಿ ಸತ್ಯ ಆಗಿರಬೇಕು, ಅದು ಚೆನ್ನಾಗಿರ್ಬೇಕು. ಸರಿ ಇರುತ್ತೆ, ಸುಳ್ಳನ್ನು ಕಟ್ಟಿ ಚೆನ್ನಾಗಿ ಮಾಡೋಕ್ಕೆ ಹೋಗಬಾರ್ದು. ಮೇಕಪ್ ಮಾಡಿ ಮೋಸ ಮಾಡಿ ಆಮೇಲೆ ಮದುವೆ ಕ್ಯಾನ್ಸಲ್ ಆದಾಗತ್ತೆ. ಮೇಕಪ್ ಮಾಡಬಾರ್ದು, ಸಹಜವಾಗಿರಬೇಕು. ಅದು ನಿಜವಾದಂಥ ಗ್ರೇಟ್ನೆಸ್. ಆಗಿದೆ ಮಹಾಭಾರತ ಇರೋದೇ ಆಗಿದೆ. ಕೇಳಿ 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 ಕೆಟ್ಟೋಗ್ಬಿಟ್ಟಿದೆ ಮನಸ್ಸು. ಗಾಂಧಾರಿ ಕಣ್ಣಿನ ಪಟ್ಟಿ ತೆಗೆದಿದ್ದ ಕಥೆ ಇಲ್ಲ, ಎಲ್ಲ ಸುಳ್ಳು ಕಥೆ ಅಂತ ಎಷ್ಟೊತ್ತು ಅದೇ ಥರ ಹೇಳಿದ್ದು. ಸುಳ್ಳು ಕಥೆ ಅದು, ಏನೇನೂ ಇಲ್ಲ ಅದರಲ್ಲಿ ಎರಡಿದೆ. ಮತ್ತೆ ಕಣ್ಣು ಕೆಟ್ಟ ಒಂದಲ್ಲ, ಇನ್ನೊಂದು ಮುಟ್ಟಬೇಕು ಅವಳು ದೇಹನ. ಎಲ್ಲೆಲ್ಲಿ ಮುಟ್ತಾವಳೋ ಅದಿಷ್ಟು ಏನಾಗ್ತಿತ್ತೋ ಗಟ್ಟಿ ಆಗ್ತಾಯಿತ್ತು. ಸೊ ಚಡ್ಡಿ ಹಾಕ್ಕೊಂಡಿದ್ದ ಮೇಲೆ ಮುಟ್ಟಿಲ್ಲ, ಆಗಲಿಲ್ಲ ಅಂತ ಅರ್ಥ. ಚಡ್ಡಿಗೆ ವಜ್ರ ಆಗಬೇಕಲ್ಲ, ಹಾಗಿದೆ ಆ ಕಾಂಬಿನೇಷನ್ ಚಡ್ಡಿಯೇ ವಜ್ರ ಆಗಬೇಕಾಗಿತ್ತು. ಅಲ್ಲಿ ಸೋತ್ರವರು ಬುದ್ಧಿ ಏನೋ ಮಾಡ್ಲಿಕ್ಕೂ ಎಡವಟ್ಟಾಯಿತು. ವಜ್ರದ ಅಲ್ಲ, ವಜ್ರ ಚಡ್ಡಿ ಆಗಿಬಿಟ್ಟು ಸೇಫ್ ಆಯ್ತಲ್ಲ ಮತ್ತೆ ಅಲ್ಲಿಗೆ.
ಅದು ಏನೋ ಮಾಡ್ಲಿಕ್ಕೆ ಹೋಗಿ ದಡ್ತಾನ ಮುಟ್ಟಿದ್ವಿ ಎಲ್ಲ ವಜ್ರ ಆಗಬೇಕಾಗಿತ್ತು, ಅದು ಯಾಕೆ ಆಗಲಿಲ್ಲ, ಅದಾಗಲಿ ಅದಾದ್ರೆ ಯಾಕಾಯ್ತು ಹಾಗಿದ್ರೆ ಅವ್ನು ಮುಟ್ಟಿದ್ದು ವಜ್ರ ಆಗೋದಾದರೆ ಚಡ್ಡಿ ವಜ್ರ ಆಗಬೇಕಾಗಿತ್ತು, ಯಾಕಾಗಲಿಲ್ಲ ಅಂದಮೇಲೆ ಇದು ಸುಳ್ಳು ಅಂತ ಎಲ್ಲ ಸುಳ್ಳು. ಏನೋ ಮಾಡ್ಲಿಕ್ಕೆ ಹೋಗಿ ತುಂಬ ಅನ್ಯಾಯ ಆಗಿದೆ. ಅದೆಲ್ಲ ಭಾಳ ಕಪಿಗಳು ಏನೋ ಕಟ್ಕೊಂಡು ಹೋಗಲಿ, ಕವಿಗಳ ವಿಚಾರ ಬೇರೆ. ಇದಕ್ಕೆ ಕೈ ಹಾಕಬಾರ್ದು, ಯಾವುದಕ್ಕೆ ಕೈ ಹಾಕಬಾರ್ದು, ಇದಕ್ಕೆಲ್ಲ ಕೈ ಹಾಕಬಾರ್ದು. ಅದು ಭಾಳ ವಿಷಯ ತಪ್ಪು. ಕೆಲವರು ಇರ್ತಾರಲ್ಲ, ನಿಮಗೆ ಮೋಸ ಮಾಡೋದಿಲ್ಲ ಸಾಲ ಅಂತಾರಲ್ಲ, ಹಾಗೆ ಕೊನೆ ಪಟ್ಟ ಇಲ್ಲಿ ಮೋಸ ಮಾಡಬಾರ್ದು, ದೊಡ್ಡವ್ರಿಗೆ ಮೋಸ ಮಾಡಬಾರ್ದು. ಬೇರೆ ಕಡೆ ಮಾಡ್ತಾರೆ ಅಂತ ಗ್ಯಾರಂಟಿ, ನಿಮಗೆ ಮಾಡೋದಿಲ್ಲ ತಿಳಿದ್ರು ಮಾಡ್ತಾರೆ, ವಿಚಾರ ಬೇರೆ. ಆದರೆ ನಿಜವಾಗಲೂ ಕೂಡ ಇಂಥದಕ್ಕೆ ಅದೇನು ಸಿಗರೇಟ್ ಸೇದ ಹಾಳಾಗೋಗು, ದೇವ್ರ ಮೇಲೆ ಕೂತ್ಕೊಂಡು ಸೇದಬೇಕಂತಾರಲ್ಲ, ಆಗ ದೇವ್ರ ಮೇಲೆ ಸೇದಬೇಕಾ, ದೇವ್ರ ಮೇಲೆ ಡ್ರಿಂಕ್ಸ್ ತೊಗೋಬೇಕಾ, ಬೇರೆ ದಾರಿ ಇಲ್ವ ಅಂತ ಬೈತಾರಲ್ಲ, ಹಾಗೆ ಕಗ್ಗೊಲೆ ಅಂತಾರೆ. ಕೊಲೆನೇ ಕೊಲೆ, ಕಗ್ಗೊಲೆ ಅಂತ ಹಾಕಬೇಕು ಅದಕ್ಕೆ. ಮತ್ತೆ ಅವನೇ ಪೀಸ್ ಮಾಡಿ ಹಾಕಿದ್ರೆ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಭಯಾನಕ. ಈ ರೀತಿ ಮಾಡಿದ್ರೆ ತಪ್ಪಾಗಿಬಿಡುತ್ತೆ. ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಶಾಸ್ತ್ರಕ್ಕೆ ಬಂದಾಗ ಅದೇ ಏನು ಮಹಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಏನ ಇರುತ್ತೆ, ಏನು ಮಹಾ ದೊಡ್ಡ ವಿಚಾರ. ತಪ್ಪದು, ಸುವರ್ಣ. ಅಲ್ಲಿ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಆಗಬಾರ್ದು. ಒಂದು ಚೂರು ಮೋಸ ಮಾಡಿದ್ರು ಕೂಡ ಅರೆಸ್ಟ್ ಆಗ್ತಾರೆ. ಇವತ್ತು ಕೂಡ ಅವ್ನ ಅಂಗಡಿ ಲೈಸೆನ್ಸ್ ಕಿತ್ತೆ ಹಾಕ್ತಾರೆ. ಅವ್ನು ಮೋಸ ಮಾಡಿ ಸುವರ್ಣ ಮಾಡೋದು ಪ್ರೂವ್ ಆಗಿಬಿಟ್ರೆ ಲೈಸೆನ್ಸ್ ಕಳ್ಕೊಂಡ್ಬಿಡ್ತಾನೆ, ಮಾಡೋಂಗಿಲ್ಲ ಅವನು. ಇದು ಲೈಸೆನ್ಸ್ ಬೇಕು ಅದಕ್ಕೆ. ಅದಕ್ಕೇ ಯಾರು ಸ್ವಂತ ಕಾವ್ಯ ಬರ್ಕೋತಾರೆ, ಯಾರು ಮಾಡ್ಕೊಳ್ಳಿ, ಸಮಸ್ಯೆ ಇಲ್ಲ. ಇದಕ್ಕೆ ಕೈ ಹಾಕ್ಬಾರೆ, ಅಪ್ರೂವಲ್ ಬೇಕು ಅದಕ್ಕೆ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ಯಾವುದೇ ಒಂದು ಪೇಪರ್ಗಳಿಗೆ ನೀವು ಯಾವುದೋ ಇಂಗ್ಲೀಷ್ ಸ್ಟೋರಿ ಇರುತ್ತೆ ತಿಳ್ಕೊಳ್ಳಿ, ತಮಿಳು ಸ್ಟೋರಿ ಇರುತ್ತೆ, ಇವ್ರು ಕನ್ನಡ ಬರೋ ಟ್ರಾನ್ಸ್ಲೇಟ್ ಮಾಡ್ತಾನೆ, ಕಳಿಸ್ತಾನೆ, ಅನುವಾದ ಅಂತ ಹಾಕ್ತಾನೆ. ಅವಾಗ ಅಕ್ಸೆಪ್ಟ್ ಮಾಡಲ್ಲ. ಅನುವಾದಕ್ಕೆ ಏನಿರಬೇಕು ಗೊತ್ತೆ, ಯಾವಾಗಲೂ ಕೂಡ ರಿಟರ್ನ್ ಪರ್ಮಿಷನ್ ಆಫ್ ದಿ ಒರಿಜಿನಲ್ ರೈಟರ್ ಇರಬೇಕು. ಒಪ್ಪಿಲ್ಲದ್ರೆ ಕಾಪಿ ಮಾಡಿದ ಲೆಕ್ಕ ಅದನ್ನು ಒಪ್ಪಾಗಿಲ್ಲ. ಅನುವಾದ ಅಂತ ಹೇಳಿದೆ ಕೊಟ್ಟರೆ ಆಮೇಲೆ ಇನ್ನೂ ಫಜೀತಿ ಆಗುತ್ತೆ, ಅವ್ರು ಮೋಸ. ಅನುವಾದ ಅಂತ ಹೇಳಿದ ಮೇಲೆ ಅಲಾಂಗ್ ವಿತ್ ಪರ್ಮಿಷನ್ ಆಫ್ ದಿ ಒರಿಜಿನಲ್ ಆಥರ್ ಕಳಿಸ್ಬೇಕು. ಇದರ ಒಪ್ಪೋದಿಲ್ಲ, ತಿಳಿತಾ, ದೊಡ್ಡ ಅನಾಹುತ ಆಗುತ್ತೆ ಅದರಿಂದ. ಇದೆಲ್ಲ ಅರ್ಥ ಮಾಡ್ಕೊಂಡು, ಇದು ವೇದವ್ಯಾಸರ ಅನುಮತಿ ಬೇಕು. ಅದಕ್ಕೆ ಆಚಾರ್ಯ ಹೋಗಿ ಭಾಷೆ ಬರೋ ಅನುಮತಿ ತೊಗೊಂಡು ಬಂದರು ಆಚಾರ್ಯ. ಉಳಿದವರ ಕಾನ್ಸೆಪ್ಟ್ ಇಲ್ಲ ಅದು. ಇದೆಲ್ಲ ಯೋಚನೆ ಮಾಡಿದರೆ ನಮ್ಗೆ ತುಂಬ ಅದಕ್ಕೆ ಜಿಜ್ಞಾಸ ಅಂತ ಕರೀ. ಜಿಜ್ಞಾಸ ಅಂದರೆ ಏನು, ಡೀಪ್ ಎಂಕ್ವೈರಿ, ತುಂಬ ಆಳವಾಗಿ ನೋಡಬೇಕದು. ಅಪರೆಂಟ್ ನೋಡಿದರೆ ಅಲ್ಲ, ಬಂಗಾರ ಹೀನೋವೆ ಭಾರಿ ಚೆನ್ನಾಗಿದೆ ಪ್ಯಾಕ್ ಮಾಡು ಅಂತ ಹೇಳೋದಿಲ್ಲ. ಏನು ಮಾಡ್ತಾರೆ ಅದನ್ನು ಎಲ್ಲ ರೀತಿ ಟೆಸ್ಟ್ ಮಾಡ್ತಾರೆ, ಅಶ್ಯೂರೆನ್ಸ್ ತೊಗೋತಾರೆ, ರೈಟನ್ ರಿಸೀತ್ ಇರುತ್ತೆ, ಎಲ್ಲ ರೀತಿಯಲ್ಲೂ ಆನ್ಸರ್ ಬರುತ್ತೋ ತೊಗೊಂಡು. ಶಾಸ್ತ್ರನ ಹಾಗೆ ನೋಡಬೇಕು. ಇವತ್ತು ಹಾಗಲ್ಲ, ಹುಚ್ಚಾಪಟ್ಟಿ ಬರೋದಾಗ ತಲೆ ಸ್ವಚ್ಛದೆಲ್ಲ ಬರೋದು ಬಿಟ್ಟರೆ ತಪ್ಪು. ಹಾಂ, ವಾಮಾಚಾರ, ಇದು ಸದಾಚರಣೆ, ಇದು 5 ಕ್ಲಾಸ್ ವಾಮಾಚಾರ. ಅದು ಏನು ಟಾಪ್ ಕ್ವಾಲಿಟಿ ವಾಮಾಚಾರ. ದುರ್ಯೋಧನಂತ ದೈತ್ಯನ ಎತ್ಕೊಂಡೋಗಿ ಹಾಕ್ಬೇಕಾದ್ರೆ ಸಣ್ಣ ವಾಮಾಚಾರ ಸಾಧ್ಯನ ಅದು. ಪ್ರತೋಷಿತ ನಮ್ಮಲ್ಲಿ ಮೊದಲು ಆಚಾರ್ಯದಿಂದ ಕಲಿಬೇಕಾದ ಮೊದಲ ಪಾಠ ಅಂದರೆ ಮೂಲ ಗ್ರಂಥನ ಎಷ್ಟು ಗೌರವದಿಂದ ನೋಡಬೇಕು. ಅದು ನಮಗೆ ಅರ್ಥ ಆಗೋದಿಲ್ಲ, ಅರ್ಥ ಆಗಲ್ಲ ಅಂಥೇಳಿ ತಪ್ಪು ಅರ್ಥ ಹೇಳಬೇಡಿ. ಅದ್ರ ಪಾವಿತ್ರ್ಯ ಉಳಿಸಿ. ನೀರು ಸರಿಯಾಗಿದ್ದರೆ, ಕುಡಿಯೋ ನೀರು ಕೆಡಿಸಿಬಿಟ್ರೆ ಕುಡಿದವರೆಲ್ಲ ಸಾಯ್ತಾರೆ. ಮಹಾಭಾರತ ರಾಮಾಯಣ ಏನವು ನಮಗೆ ಗೈಡಿಂಗ್ ಸ್ಟಾರ್ಸ್ ಇದ್ದಾಗ, ಬೇಸಿಕ್ ವರ್ಕ್ಸ್ ಅವು. ನಮ್ಮ ಧರ್ಮ ಉಳ್ಕೊಂಡಿರೋದೇ ಅದರಲ್ಲಿ ಉಳ್ಕೊಂಡಿರೋದು. ಅದು ಕೆಡಬಾರ್ದು. ಕಾನ್ಸ್ಟಿಟ್ಯೂಷನ್ ಹೇಗೆ ನೋಡಬೇಕು ಅಂತ ಹೇಳೋದಿಲ್ಲ. ಈಗ ಇದು ಸ್ಪಿರಿಚುವಲ್ ಕಾನ್ಸ್ಟಿಟ್ಯೂಷನ್, ಇದಕ್ಕೆಲ್ಲ ಅಪಚಾರ ಆಗಬಾರ್ದು. ಆ ರೀತಿ ನೋಡಲಿಲ್ಲ. ಕಥೆ ಅಂತ ಮಾಡಿಕೊಂಡು ನಮ್ಮವರೇ ಕಥೆ ಅಂತ ಹೇಳಿ ಉಳಿದವ್ರು ಏನು ಹೇಳಬೇಕೀಗ? ನಮ್ಮವರೇ ಕಥೆ ಅಂತೇಳಿ ಬಾಯಿ ಬಂದಾಗ ಹೇಳಿದಾಗ ಉಳಿದವ್ರ ಗತಿ ಏನು? ಹಾಗಾಗಿದೆ ಇವತ್ತು. ಅದಕ್ಕೆ ಟ್ರೈನಿಂಗ್ ಇಲ್ಲ. ಅದು ಹೇಳಬೇಕಿದ್ದು ಲೈಸೆನ್ಸ್ ಇಲ್ಲದೆ ಅವ್ರು ಮಾಡೋಂಗಿಲ್ಲ. ಪಾಠ ಪ್ರವಚನ ಸುಮ್ಮನೆ ಕೊಡ್ರಿ, ಕೊನೆ ಪಕ್ಷ ಮಾಡಬಾರ್ದು ಅಂತ ಹೇಳ್ತಾರೆ. ಇವತ್ತು ಹಾಗಾಗಿಲ್ಲ. ನಾನು ಹೇಳ್ತೀನಿ, ನಾನು ಆ ಮಠ, ನೀವು ಮಠದಲ್ಲಿ ಕೆಳಗೆ ನಾನು ಯಾರು ಅಂತ ಕೇಳಿದ್ರೆ ಕತೆ ಮುಗೀತಾರೆ. ಮಠದ ಪ್ರಶ್ನೆ ಬರೋದಿಲ್ಲ, ಮತ್ತೊಂದು ಪ್ರಶ್ನೆ ಅಷ್ಟೇ ಬರೋದು. ಆ ರೀತಿ ಆದರೆ ದೇಶದ್ರೋಹದ ಪುಸ್ತಕ ಅಲೋ ಮಾಡ್ತಾರೆ ಯಾರು? ಇಮ್ಮಿಡಿಯೇಟ್ಲಿ ಬ್ಯಾನ್ ಮಾಡಿ ಹಾಕ್ತಾರೆ. ಅವ್ರು ನೋಡಿ ಅವ್ರ ಧರ್ಮ ಎಷ್ಟು ಮಾಡ್ತಾರೆ, ಅವ್ರು ಕೊಂದು ಟ್ರೈ ಮಾಡ್ತಿದ್ದಾರೆ ಕೊಲ್ಲೋಕ್ಕೋಸ್ಕರ. ಬೇರೆಯವರೆಲ್ಲ ಮಾಡ್ತಾರೆ. ನಮಗೆ ಅಂಥ ದೀಕ್ಷೆ ಬೇಡ, ಕೊಲ್ಲಕ್ಕೆ ಅವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪದು. ಮಾತಿನಲ್ಲಿ ಉತ್ತರ ಕರೆಕ್ಟಾಗಿ ಆನ್ಸರ್ ಕೊಡಬೇಕು. ಅದು ಧರ್ಮ ಪ್ರಸಾರ ಮಾಡೋ ರೀತಿ. ಗುಂಡಾಗಿರಿ ಧರ್ಮ ಪ್ರಸಾರ ಅಲ್ಲ, ಗೊತ್ತಾಯ್ತಾ? ಎಜುಕೇಟ್ ಮಾಡೋದು ಯಾವಾಗ. ಎಜುಕೇಷನ್ ಬೇರೆ, ಗುಂಡಾಗಿರಿ ಬೇರೆ. ಇವತ್ತು ತುಂಬ ಕಡೆಗೆ ನಡೀತಿರೋದೆಲ್ಲ ಆ ಥರ. ನಮ್ಮದು ಹಾಗೆ ಮಾಡ್ಲಿಕ್ಕೆ ಹೋಗಲಿಲ್ಲ, ಮಾಡಬಾರ್ದು ಕೂಡ. ಅಸ್ಮಾಕಂ ಪಕ್ಷಭೂತಸ್ತ್ವಂ ದೇವಾನಾಂ ಚೈವ ಪಾಂಡವಾಹ ಹೇಳ್ತಾರೆ. ನಾವು ರುದ್ರದೇವರು ತಪಸ್ಸು ಮಾಡಿ ನೀನು ಕೂಡಿಸಿ ಎಲ್ಲ ಮಾಡಿದ್ದೇವೆ. ನಿನ್ನ ಮೈಯೆಲ್ಲ ವಜ್ರ ಇದ್ದಾಗ ವಜ್ರಕಾಯ, ನೀನು ವಜ್ರಕಾಯ ಅವಧ್ಯ. ಅಸ್ಮಾಕಂ ಪಕ್ಷಭೂತಸ್ತ್ವಂ, ನಮ್ಮೆಲ್ಲರಿಗೂ ಪಕ್ಷ ನೀನು, ನಮ್ಮ ಪಕ್ಷದ ಲೀಡರ್ ನೀನೇ. ದೇವಾನಾಂ ಚೈವ ಪಾಂಡವಾಹ, ಈ ಟೀಮ್ ಹೇಗಿದೆ ಅಂದರೆ ನಮ್ಮ ಕ್ಯಾಪ್ಟನ್ ನೀನು, ಅವ್ರ ಕ್ಯಾಪ್ಟನ್ ದೇವತೆಗಳೆಲ್ಲ ಪಾಂಡವರಿದ್ದಾರೆ. ಪಾಂಡವರು ಅಷ್ಟೇ ಒಳಗೆ ಭೀಮಸೇನೆ ಇದ್ದಾರೆ, ವಾಯುದೇವರಿದ್ದಾರೆ ಅಂತ ಅರ್ಥ. ಸೊ ಭೀಮಾ ವರ್ಸಸ್ ಕಲಿ, ವಾಯು ವರ್ಸಸ್ ಕಲಿ ಇದು. ಈಗ ನೇರ ರಿಟೈರ್ ಆಗಿಬಿಟ್ರೆ ಯುದ್ಧದಿಂದ ಭಾಳ ಫಜೀತಿ ಆಗುತ್ತೆ ನಮಗೆ. ತಿಳಿಯುತ್ತೆ. ಏನು ಮಾಡಬೇಕೀಗ? ಏನೋ ಒಂದು ಚಾನ್ಸ್ ಹೋಯ್ತು ಅಂತ ತಿಳ್ಕೊಂಡು ಯೋಚನೆ ಮಾಡಬೇಡ, ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಪಾಂಡವಾಹ ಇದಾನೀಂ ಸರ್ವದೇವಾನಾಂ ವರಾತ್ವಂ ವಿಜಿತೋರಣೆ.
ಈ ನೀನು ಸೋಲಕ್ಕೆ ಕಾರಣ ಎಲ್ಲ ದೇವತೆಗಳು ಹೊರ ಕೊಟ್ಟಿದ್ದಕ್ಕೆ ಹಾಗಾಯಿತು ನೋಡಿ. ಇದೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮ್ಯಾಟ್ರನ್ನ, ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಕಲೆಕ್ಟ್ ಆಗಲಿ ಅಂತ ಹೇಳಿದ್ದಾರೆ ಅವರಾಗಲಿ, ಅರ್ಥ ಆಗಲಿ ಇವರಿಗೆ ಅಂತೇಳಿ. ಅದಕ್ಕೆ ಏನೋ ಒಂದು ಥರ ಆಯ್ತು ಇವತ್ತು, ಇದು ಮರ್ತು ಬಿಡಿ, ಇದನ್ನು ಗೊತ್ತಾಯ್ತಾ, ಮರ್ತು ಬಿಡು, ಸರಿಯಾಗಿ ಹೇಳು, ಸರಿ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ವಯಂ ತ್ವಯ ತಥಾ ಕರಿಷ್ಯಾಮೋ ಯಥಾ ಜೇಷ್ಯಸಿ ಪಾಂಡವಾನ್. ನಾವು ವ್ಯವಸ್ಥೆ ಮಾಡ್ತೇವೆ ಈಗ. ವಯಂ ತಥಾ ಕರಿಷ್ಯಾಮಃ ಯಥಾ ಜೇಷ್ಯಸಿ ಪಾಂಡವಾನ್. ಹೇಗೆ ನೀನು ಪಾಂಡವನ ಗೆಲ್ಲಬೇಕೋ ಆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತಾರೆ. ಪಾಂಡವನ ಗೆಲ್ಲೋದಕ್ಕೊಂದು ವ್ಯವಸ್ಥೆ ಮಾಡ್ತೇವೆ ನಾವು. ಕೃಷ್ಣೇನ ನಿಹತಶ್ಚೈವ ನರಕಃ ಕರ್ಣಾಸ್ಥಿತಃ. ಏನು ವ್ಯವಸ್ಥೆ ಮಾಡ್ತೀರಿ ನೀವು ಅಂತ ಕೇಳಿದರೆ, ಕೃಷ್ಣೇನ ನಿಹತಶ್ಚೈವ ನರಕಃ ಕರ್ಣ ಆಸ್ಥಿತಃ. ಕರ್ಣೆ ಬಿಡಿಸ್ಬೇಕದನ್ನು. ನರಕಾಸುರ ಸತ್ತೋದ್ನಲ್ಲ ಕೃಷ್ಣನಿಂದ, ಅವನು ಒಂದು ಕರ್ಣನೊಳಗೆ ಸೇರಿಕೊಂಡಿದ್ದಾನೆ ನೋಡಿದ್ರೆ. ಈ ಆವೇಶದ ಕಾನ್ಸೆಪ್ಟ್ ದೈತ್ಯರೇ ಒಪ್ಕೊಂಡಿದ್ದಾರೆ ಇದನ್ನು, ಗೊತ್ತಂತೇಳಿ. ತುಂಬ ಜನ ಏನು ಮಾಡ್ತಾರೆ, ಶ್ರೀಮಂತ ಆಚಾರ್ಯ ಹೇಳಿದ್ದಾರೆ ಆವೇಶ ಅಂತ. ಇಲ್ಲಿದೆ ಮಹಾಭಾರತ, ಇಲ್ಲೇ ಸ್ಪಷ್ಟವಾಗಿದೆ. ಮೂಲ ಮಹಾಭಾರತದಲ್ಲೇ ಪೂರ್ತಿ ಬರುತ್ತೆ ವಿಷಯಗಳೆಲ್ಲ. ನಾವು ವೇಷ ಮಾಡ್ತೇವೆ ಅಂತ ಹೇಳ್ತಾರೆ. ದೈತ್ಯ ವೇಷ ಪ್ರೂವ್ ಆಯ್ತಲ್ಲ ಈಗ, ಇದು ಯಾರು ಪ್ರಶ್ನೆ ಮಾಡೋಂಗಿಲ್ಲ. ಆವೇಶದ ಕಾನ್ಸೆಪ್ಟು ಆಚಾರ್ಯ ಸೃಷ್ಟಿ ಅಲ್ಲ ಅದು. ಏನದು, ಜನ ಬರ್ತಿದ್ದು ತೋರಿಸ್ಕೊಟ್ರು ಅಷ್ಟೇ. ಫಿಕ್ಷನ್ ಬೇರೆ, ಡಿಸ್ಕವರಿ ಬೇರೆ, ಇನ್ವೆನ್ಷನ್ ಬೇರೆ ಅಂತೀವಲ್ಲ ಹಾಗೆ. ಜನ ಮರ್ತಿದ್ದು ತೋರಿಸ್ಕೊಟ್ರು ಆಚಾರ್ಯ. ನಾವೆಲ್ಲ ನರಕಾಸುರ ಇದ್ದಾನಲ್ಲ, ಅವನು ಕನ್ನಡದೊಳಗೆ ಪ್ರವೇಶ ಮಾಡ್ತಾನೆ ಈಗ. ಸೊ ಕನ್ನಡನ ಬುದ್ಧಿ ಕೆಡುತ್ತೆ ಅಂತ ಅರ್ಥ. ಕನ್ನಡನ ಬುದ್ಧಿ ಕೆಡುತ್ತೆ. ನಿನ್ನ ಬುದ್ಧಿ ಹಾಗೆ ಕೆಟ್ಟೆ ಹೋಗಿದೆ, ಯೋಚನೆ ಮಾಡೋ ನೆಸಿಟಿ ಇಲ್ಲ. ಹಾಂ, ಅಲ್ಲಿ ಹೌದು ನೋಡಿ, ಏನು ಹೇಳ್ತಾರೆ ಈಗ, ನರಕೆ ಆಸ್ಥಿತ, ಪ್ರವೇಶ ಮಾಡಿ ಆಗಿದೆ ಯಾರೊಳಗೆ, ಕನ್ನಡನೊಳಗೆ. ಆದ್ದರಿಂದ ಯೋಚನೆ ಮಾಡಿ, ನಿನ್ನ ಕಡೆ ಇದ್ದೇ ಇರ್ತಾನೆ, ಬಿಟ್ಟು ಹೋಗಲ್ಲ ಅಂತ ಒಂದು ಗ್ಯಾರಂಟಿ. ಮತ್ತು ಅವನಿಗೆ ಅಸ್ತ್ರವಾದ ಎಲ್ಲ ಗೊತ್ತಲ್ಲ, ನಮಗೆ ಗೆಲ್ತಾನೆ. ಎರಡನ್ನು ಗಟ್ಟಿ ಮಾಡಿಕೊಂಡ್ರು. ಹಾಂ, ಏನು ಏನದು ಪಾಂಡವ ಪಕ್ಷಭೂತ ಅಂದ್ರೇನು, ನೆಲತ್ತ ಹಣ ಇಡ್ತೀವಿ, ಇದಿರ್ತೀವಿ, ಅವ್ರು ಪಣ ಇಡ್ತೀವಿ ಅಂತ. ಹಾಗೆ ನಮಗೆ ಪಣ ನೀನು, ಅವರಿಗೆ ಪಣ ಪಾಂಡವರು, ದೈತ್ಯರ ಪರ ನೀನು. ಯಾರು, ದುರ್ಯೋಧನ. ಒಪ್ಕೊಂಡಾಗಾಯ್ತು. ಅವ್ರು ಓಪನ್ ಗುಂಡಗಳು ಗುಂಡ ಅಂತ ಕರ್ಕೊತಾರೆ, ಗೊತ್ತಾ ನಿಮಗೆ, ಗೊತ್ತಾಯ್ತಿಲ್ಲ. ಅವರು ಲಿಕ್ಟರ್ ಮಾಡ್ತಾರೆ, ನಾನು ಗುಂಡ ಗೊತ್ತಾ ನಿಮಗೆ, ಹುಷಾರಾಗಿರಿ ಅಂತ ಹೇಳ್ತಾರೆ. ಅದು ಕೂಡ ಅದರಲ್ಲೂ ಗುಂಡ ಲೀಡರ್ಗಳು ಬೇರೆ. ಅವನ ಕನ್ಸೆಕ್ಷನ್ಲ್ಲ ಹೇಳ್ತಾನೆ. ಅದೇನು ಹೊಸ್ತಲ್ಲ ಅವೆಲ್ಲ ಕೂಡ. ಅವ್ರಿಗೆ ಹೆಮ್ಮೆ ಪಡ್ತಾರೆ ಅದಕ್ಕೆ, ಏನಂತ ಅಂದ್ಕೊಳ್ಳಲ್ಲ ಅವರು. ಸಿಕ್ಕರು ಏನೇ ಆಗಲಿ ಅವ್ರಿಗೆ ನಾಚಿಕೆ ಅನಿಸೋದಿಲ್ಲ. ಏನು ಅನಿಸುತ್ತೆ ಅವ್ರಿಗೆ, ಸಿಕ್ಕಿದ್ದು ನಾಚಿಕೆ ಅನಿಸುತ್ತೆ ಹೊರತು ತಪ್ಪು ಮಾಡಿದ್ದು ನಾಚಿಕೆ ಅನಿಸೋದಿಲ್ಲ. ಸಿಗಬಾರ್ದಾಗಿತ್ತು ಅಷ್ಟೇ. ಇದು ಅವ್ರ ಕಥೆ ಕಾಲೇಜ್ ಹೀಗಿರುತ್ತೆ ಅವಾಗ. ಅದು ಗುಂಡ ಅನ್ಬೋದು ಅಂದರೆ ಅವ್ರಿಗೆ ಹೆಮ್ಮೆ ಆಗುತ್ತೆ ಅದರಿಂದ ಅಂದ್ಕೊಂಡ್ರೆ, ಗೊತ್ತಾಯ್ತಾ. ಹಾಂ ಇದಾನೆ, ಅವನು ಹೋಗ್ತಾನೆ ಈಗ. ಅದು ಅಷ್ಟೊಂದು ರಿಪ್ಲೇಸ್ ಆಗಿಬಿಟ್ಟಿರ್ತಾರೆ ಆಗಲೇ. ಬರುತ್ತೆ ನೋಡಿ, ಇಲ್ಲೇ ಬಂದು ಈಗಲೇ ಬರುತ್ತೆ, ಸ್ವಲ್ಪ ಹೊತ್ತಿಗೆ ಬರುತ್ತೆ ಅದಕ್ಕೆ. ಇವನು ಬೇರೆ, ನರಕಾಸುರ ದೈತ್ಯ ಬೇರೆ, ದೈತ್ಯ ಅವನು. ಯಾವ ದೈತ್ಯ ಆಚಾರ್ಯ, ಯಾವುದೇ ಹೆಸರು? ಯಾರು? ನರಕಾಸುರ. ನರಕಾಸುರ ಸ್ವರೂಪದಲ್ಲಿ ಮೂಲದಲ್ಲೂ ಅದೇ ಹೆಸರು ಅವನಿಗೆ. ಕೆಲವು ಮೂಲದಲ್ಲಿ ಧೃತರಾಷ್ಟ್ರ, ಇದು ಕೆಲವು ಹೆಸರು ಮೂಲದಲ್ಲೂ ಅದೇ, ಇದರಲ್ಲೂ ಅದೇನೆ. ಆಮೇಲೆ ಬಲಿ, ಬಾಣ ಅವೆಲ್ಲ ಒಂದೇ ಹೆಸರುಗಳು. ಪರೀಕ್ಷಿತ ರಾಜ, ಕಾರ್ತವೀರ್ಯಾರ್ಜುನ, ಹಾಗೆ. ಸತ್ಯ ಕೃಷ್ಣಾರ್ಜುನ ಭಾವಂ ಕರಿಷ್ಯತಿ ನ ಸಂಶಯ. ಅವ್ನು ಭಾರಿ ಸ್ಟ್ರಾಂಗ್ ಇದ್ದಾನೆ. ಕೃಷ್ಣಾರ್ಜುನರ ಅಭಾವ ಮಾಡ್ತಾನೆ ಅಂದ್ರೇನು, ಇಲ್ದ ಮಾಡ್ತಾನೆ, ನಾಶ ಮಾಡ್ತಾನೆ. ಕರ್ಣ ಅಷ್ಟು ಕೇಪಬಲ್ ಇದ್ದಾನೆ. ಈಗ ಓಡೋಗಿದ್ದಾನೆ, ಬಿಟ್ಬಿಟ್ಟ ಅದನ್ನು. ಆಸ್ಥಿತ ಕರಿಷ್ಯತಿ ನ ಸಂಶಯ. ಮತ್ತೆ ನೋಡಿ ಅದು ಸತ್ಯನ ಒಪ್ಪೋದಿಲ್ಲ, ಅದೇ ಅವ್ರ ವೀಕ್ನೆಸ್ ಇರೋದು. ಕರ್ಣ ಅಷ್ಟೆಲ್ಲ ಸೋತು ಇದ್ದರೂ ಕೂಡ ಏನು ಮಾಡ್ತಾರೆ ಅವರು, ಈ ಪಕ್ಕದಲ್ಲಿ ಕಾಪಿ ಹೊಡಿ ಸಿಗ್ತಾರೆ, ಇನ್ನೊಬ್ರು ಕಾಪಿ ಹೊಡಿತಾ ಕೂತಿರ್ತಾರೆ ಅಷ್ಟೊತ್ತಿಗೆ. ಅವ್ರು ಕಾಪಿ ಮಾಡಿ ಸಿಗ್ತಿರ್ತಾರಲ್ಲ, ಅವನು ಇನ್ನೊಬ್ಬನ ಶುರು ಮಾಡಿರ್ತಾರೆ ಅಷ್ಟೊತ್ತಿಗೆ. ಅಂದರೆ ಅನಿಸೋದಿಲ್ಲ ಅವರಿಗೆ, ನಾನು ಸಿಗಲಿಕ್ಕಿಲ್ಲ ಅಂತಲೇ ಕೆಲಸ ಮಾಡೋದು. ಕಳ್ಳ ಜೈಲಿಗೆ ಹೋಗಿ ಬಂದರೆ ಸೇಮ್ ಡೇ ಮತ್ತೆ ವಾಪಸ್ ಹೋಗಿರ್ತಾರೆ, ಕಳ್ತನ ಮತ್ತೆ ಸಿಕ್ಕಾಕೊಂಡ್ಬಿಡ್ತಾರೆ. ಇವತ್ತು ಸಿಗಲಿಕ್ಕಿಲ್ಲ ಅಂತಲೇ ಮಾಡ್ತಿರೋದು. ಯಾವಾಗ ಅಂದಂತ ಮಸ್ಗೆ ಹೋದ್ಮೇಲೆ ಅದೇ ಭಾವನೆ ಇರುತ್ತೆ ಅವ್ರಿಗೆ. ಇವತ್ತಲ್ಲ ನಾನು ಹೊರಗೆ ಬಂದೇ ಬರ್ತೇವೆ ನಾವು, ಇವ್ರ ಕೈ ನೋಡ್ತೀವಿ ಅಂತಲೇ ಸಾಯ್ತಿರ್ತಾರೆ. ಬುದ್ಧಿ ಬರೋದಿಲ್ಲ, ಸ್ವರೂಪದಲ್ಲೇ ದೋಷ ಇದೆ ಅದು. ಒಳ್ಳೆಯವನು ಹಾಗಲ್ಲ, ಒಂದು ತಪ್ಪು ಮತ್ತೆ ಜನ್ಮದಲ್ಲಿ ಮಾಡೋಕ್ಕೆ ಹೋಗುತ್ತೆ. ಸಾಕು ಮಾರಾಯ, ತಪ್ಪು ಮಾಡಿದರೆ ಅವತ್ತು ಮಾಡಿದ್ದು ಸಾಕು, ಮತ್ತೆ ಎಂದೂ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಹಾಂ, ಭಿನ್ನೆ ಮತ್ತಿಬ್ಬರಿಂದ ಜೀವದ್ವಯ ಆಯ್ತಲ್ಲ. ಅಲ್ಲಿ ಜೀವದ್ವಯ ಎರಡು ವಿಧ. ಯಾವಾಗಲಿದ್ದರೆ ಜೀವದ್ವಯ, ಒಮ್ಮೆ ಬಂದರೆ ಆವೇಶ ಬರುತ್ತೆ, ಹೋಗುತ್ತೆ. ಈಗ ಆವೇಶ ಬಂದಿದೆ ಅವರು. ಎಷ್ಟು ದಿವಸ ಬೇಕಾ ಗ್ರಹಣ ಹಿಡಿದ ಗ್ರಹಣ ಎಷ್ಟೊತ್ತು ಹಿಡಿದಿರುತ್ತೆ, ಸ್ವಲ್ಪ ಕಾಲ. ಆ ರೀತಿ ಕರ್ಣ ಸೂರ್ಯ, ಅಲ್ಲಿ ರಾಹು ಗ್ರಹಣ, ನರಕಾಸುರನ ಗ್ರಹಣ ಒಳಗಡೆ, ಅಲ್ಲಿ ನರಕಾಸುರನ ಗ್ರಹಣ ಎರಡೇ ಸೇರ್ಕೊಂಡ್ಬಿಟ್ಟಿದೆ ಒಂದೇ ದಿವಸ. ಆಚಾರ್ಯ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಇಬ್ಬರು ಆವೇಶನೂ ಸಾಧ್ಯನಾ? ಸಹಸ್ರವರ್ಮ ಮತ್ತು 4 ಜನ ಇರ್ಬೋದು ಒಟ್ಟಿಗೆ. ದ್ರೌಪದಿಯಲ್ಲಿ ಎಷ್ಟು ಜನ ಇದ್ದರು? 5 ಜನ. ಮತ್ತೆ ಇರಬಾರ್ದು, ಇಲ್ವಲ್ಲ ಅವನು.
ಇವನಲ್ಲಿ ಮಿತ್ರನಾಮಕ ಸೂರ್ಯ ಹತ್ತೊಂದು ಇಲ್ವನ್ನ ಆವೇಶ ಇತ್ತು. ಇನ್ನೊಬ್ಬ ದೈತ್ಯನೂ ಬಂದ, ನಿಕೃತಿ ಕೈಕೇಯೊಳಗಿದ್ಲು, ಗೊತ್ತಾಯ್ತಾ, ಮಂಥರೆ ಬೇರೆ ಸೇರಿಕೊಂಡಿದ್ಲು. ಏನು ಆಶ್ಚರ್ಯ ಇಲ್ಲ, ಎಷ್ಟು ಜನ ಬೇಕಾದ್ರೆ ಇರ್ಬೋದು. ಈ ಕಾಫಿ ಎಷ್ಟೆಷ್ಟು ಹಾಕ್ಬೋದು ನೀವು ಕೂಟ್ ಮಾಡಿದಾಗ? ಕೂಟಿದ್ದಾಗೆ ಎಷ್ಟು ಹಾಕ್ಬೋದು? ಕೂಟಲ್ಲಿ ಎರಡಕ್ಕಿಂತ ಜಾಸ್ತಿ ಹಾಕಿದ್ರೆ ಕೂಟ ಆಗಿಬಿಡೋದು. ಒಂದಿದ್ರೆ ಹುಳಿ, 2-3 ಸೇರಿದ್ರೆ ಕೂಟ ಆಗಿಬಿಡೋದು. ಕೂಟ ಅಂದರೆ ಗುಂಪು ಅಂತ ಅರ್ಥ. ತಪಸ ಹೌದು, ದುಷ್ಟಕೂಟ ಅದು, ಅದಕ್ಕೆ ದುಷ್ಟಕೂಟ, ನಿಷಿದ್ಧ ಕೂಟ. ವ್ರತದಲ್ಲಿ ಕೂಟ ಮಾಡಿದರೆ ದುಷ್ಟಕೂಟ ಇದ್ದಾಗ ಲೆಕ್ಕ. ತಪಸ ವರ್ಧವೈಶ್ಯಾಮಃ ಈ ಹೇಳ್ತಾರೆ. ಇನ್ನೊಂದು ಸ್ವಾರಸ್ಯ ನೋಡಿ ಹೇಗಿದೆ. ಭೀಷ್ಮಾದಿಂಶ್ಚ ವಯಂ ಸರ್ವಾನ್ ಆವಿಷಾಮ ಜಯಾಯತೆ. ವೆರಿ ಇಂಪಾರ್ಟೆಂಟ್. ಬರೀ ಕನ್ನಡದೊಳಗಲ್ಲ, ಭೀಷ್ಮ ಎಲ್ಲರ ಪ್ರವೇಶ ಮಾಡಿಬಿಡ್ತೇವೆ, ಅವ್ರ ಬುದ್ಧಿ ಕೆಡಿಸ್ತೇವೆ, ನಿನ್ನ ಕಡೆ ಬರಬೇಕು, ಪಾಂಡು ದೇಶ ಆ ರೀತಿ ಮಾಡ್ತೇವೆ. ಇದೆಲ್ಲ ಆಚಾರ ಕ್ಲಿಯರಾಗಿ ಬಿಡಿಸಿಡಿದೆ. ಮಹಾಭಾರತದಲ್ಲಿ ಇವತ್ತಿಗೂ ಎಲ್ಲ ಹಾಗೆ ಸಿಗುತ್ತೆ. ಈ ವಾಕ್ಯಗಳು ಏನೇನೂ ವ್ಯತ್ಯಾಸ ಇಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಆಚಾರ ಹೇಳಿದ ಎಷ್ಟು ಸಿದ್ಧಾಂತ ಅಂತ ಗೊತ್ತಾಗುತ್ತೆ. ದೈತ್ಯರಿಗೆ ಆವೇಶ ಮಾಡೋ ಶಕ್ತಿ ಇದೆ. ದೊಡ್ಡ ತಮಗಿಂತ ಬಲಿಷ್ಠ ದೇವತೆಗಳು ಪ್ರವೇಶ ಮಾಡ್ತಾರೆ. ಎಲ್ಲಿ ಸೂರ್ಯ, ಎಲ್ಲಿ ರಾಕ್ಷಸರು, ಅಲ್ಲಿ ಹೋಗ್ತಾರೆ ಅಂದರೆ ಎಂಥ ಇವರು ತಪಸ್ಸಿನಿಂದ ಶಕ್ತಿ ಪಡ್ಕೊಂಡಿರ್ತಾರೋ. ಇವತ್ತು ನೋಡಿ ಅಕೌಂಟ್ ಹ್ಯಾಕ್ ಮಾಡೋದು ಕೇಳ್ತಾರೆ ಪೇಪರ್ನೊಳಗೆ. ಎಷ್ಟು ಸೇಫ್ ಇಟ್ಕೊಂಡ್ರು ಕೋಟ್ಯಂತರ ಹಾರಿಸ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ದಿನಬೆಳಗಾರೆ ಬರುತ್ತದೆ. ಎಷ್ಟೋ ಜನ ಪರಿಚಯ ನೋನ್ ಪೀಪಲ್ಲೇ ಕಳ್ಕೊಂಡವ್ರು ಇರ್ತಾರೆ, ಲಕ್ಷಗಟ್ಟಲೆ ಕಳ್ಕೊಂಡವ್ರು ಇರ್ತಾರೆ. ಅದು ಬ್ಯಾಂಕ್ದಲ್ಲಿ ಅವೆಲ್ಲ ಬೇರೆ, ಕೋಟಾ ಬ್ಯಾಂಕಿನಲ್ಲಿ ಅಕೌಂಟೇ ಹೋಗುತ್ತೆ. ಅವ್ನು ಏನೋ ಮಾಡ್ತಾ ಉಪಾಯ ತೊಗೊಂಡ್ಬಿಟ್ಟು ನಂಬರ್ ತೊಗೊಂಡ್ಬಿಟ್ಟಿರ್ತಾನೋ. ಅರ್ಥ ಆಯ್ತಾ? ಹೇಳಿದ್ದಾರೆ, ಎಲ್ಲಿದ್ದರೂ ಅವರಿಗೆ ದೃಷ್ಟಿಯಲ್ಲಿದ್ದರೂ ದುಷ್ಟರೇ. ತಪಸ ಭೀಷ್ಮಾದಿಮಿಶ್ಚ ವಯಂ ಸರ್ವ ಎರಡು ಸರಿ ಜ್ಞಾಪಕ ಇದ್ದರೆ ಏನು ಸಮಸ್ಯೆ ಬರೋದಿಲ್ಲ. ಒಂದು ಮಾತು ಸಾಕು ನಮಗೆ ಹೇಳೋದಕ್ಕೆ. ಅಂಧಂತಮಸ್ಸು ಆಚಾರ ಕಾನ್ಸೆಪ್ಟ್ ಅಂತ ಹೇಳಿದರು, ತಪ್ಪು. ಈಶಾವಾಸ್ಯದಲ್ಲಿದೆ ಅಂಧಂತಮ ಪ್ರವೇಶಂತಿ ಯಾವೈತೆ ಮುಗಿದೋಯ್ತಲ್ಲ, ಮತ್ತೇನು ಹೇಳ್ತೀರಾಗ? ಇವನೇ ಕಾಂಪೇಟ್ ಹೋಯ್ತು. ನರಕದ ಕಲ್ಪನೆ ಬೇಕಾಷ್ಟು ಗರುಡ ಪುರಾಣದೇ ಇದೆ, ನರಕದ ಕಲ್ಪನೆ. ಸುಳ್ಳು ಹೇಳ್ತಾರಲ್ಲ ಈ ಜನ, ಓದಿರಲ್ಲ. ಅದರಿಂದ ಆಚಾರ ಸುಳ್ಳು ಹೇಳಿದ್ರೆ ನಾವು ಆಚಾರ ಗೌರವ ಕಳ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ನಾವು ಉಳಿದವ್ರು ಏನೇ ಮಾಡ್ಕೊಳ್ಳಿ, ನಮ್ಮ ಜನ ಕೊನೆ ಪಕ್ಷ ಆಚಾರ ಗೌರವ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅದನ್ನ ಬಿಟ್ಟು ಸುಮ್ಮನೆ ಊಟ ಹಾಕಿ ಕಳಿಸ್ಬಿಟ್ರೆ ಭಾಳ ಡೇಂಜರ್ ಅದು. ತಸ್ಮಾತ್ ಗತ್ವಾ ಪಾಲಯಸ್ವ ರಾಜ್ಯಂ ತಪಸಾ ವರ್ಧಯಿಷ್ಯಾವಹ ತ್ವಾಂ ಕರ್ಣಾದಿಂಶ ಸರ್ವಶಃ. ಇಷ್ಟೇ ಅಲ್ಲ, ಇನ್ನೊಂದು ತಪಸ್ಸು ಮಾಡ್ತಾ ಇರ್ತಾರೆ ನಾವು, ಈ ಕಡೆಗೆ ಶಕ್ತಿ ಸಪ್ಲೈ ಆಗ್ತಾ ಇರುತ್ತೆ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ವರ್ಧಯಿಷ್ಯಾಮಃ, ನಮ್ಮ ಹಸರಾವೇಶನ ಇನ್ನೂ ಸ್ಟ್ರೆಂಥನ್ ಮಾಡ್ತಾ ಹೋಗ್ತೇವೆ ನಾವು. ಗೊತ್ತಾಯ್ತಾ? ನಮ್ಮ ಗ್ಯಾಂಗ್ ಪವರ್ಫುಲ್ ಆಗುತ್ತಾಗ ಒಳಗೆ ಕೂತು ಅದು ಬೇರೆ ಕಡೆ ತಪಸ್ಸು ಮಾಡ್ತಾ ಕೊಡ್ತಾರೆ ಅಂತ ಅರ್ಥ. ಎಲ್ಲಿ ಇನ್ನೊಬ್ಬರು ಪರ ರಥೋಪವಾಸ ಮಾಡೋದಿಲ್ಲ. ಹಾಗೆ ಪರೀಕ್ಷೆ ಮಗ ಕೂತಿರ್ತಾನೆ, ಇವ್ರು ತಿರುಪತಿಗೋ ಸೇವೆ ಮಾಡ್ತಾ ಕೂತಿರ್ತಾರೆ. ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ನೆನಪು ಬರಲಿ ಅಂತೇಳಿ ಬರುತ್ತೆ, ತಪ್ಪೇನಿಲ್ಲ ಅದರಲ್ಲಿ. ಆ ರೀತಿ ನಾವು ಮಾಡ್ತೀವಿ. ಕೆಟ್ಟದನ್ನು ಹಾಗೆ ಮಾಡ್ಬೋದು, ಒಳ್ಳೆಯದನ್ನು ಹಾಗೆ ಮಾಡ್ಬೋದು. ಆದ್ದರಿಂದ ಕೆಟ್ಟವರಿಗೋಸ್ಕರ ತಪಸ್ಸು ಇತ್ಯಾದಿ ಮಾಡ್ತಾರೆ, ಒಳ್ಳೆಯವರಿಗೋಸ್ಕರ ಮಾಡ್ತಾರೆ. ಏನು ತಪ್ಪಲ್ಲ ಅದು. ಯಾರು ಇವರು ಮಾಡ್ತಿರೋದು ತಪ್ಪು. ಕೆಟ್ಟವರು ಲೋಕನಾಶ ಮಾಡೋಕ್ಕೆ ಹೊರಟಿದ್ದಾರಲ್ಲ ತಪ್ಪದು. ತಸ್ಮಾತ್ ಹೌದು ಯಾಕೆ ಮಾಡಿಲ್ಲ? ಅವ್ರು ಏನು ಮಾಡ್ಬೋದಾಗಿತ್ತು ಕೊನೆ ಪಕ್ಷ? ಅಲ್ಲ, ಅದು ಉಪಯೋಗ ಇಲ್ಲ. ಅದೇ ಆ ರೀತಿ ಏನು ಉಪಯೋಗಕ್ಕೆ? ನಾನು ನಿಮ್ಮ ಕಡೆ ಇದ್ದೇ ರೀತಿ ಏನು ಕೆಲಸ ಮಾಡದೆ ಹೋದರೆ ಬಾಯಿ ಮಾತಿನ ಉಪಚಾರ ಆಯ್ತು ಅಷ್ಟೇ. ಆವೇಶ ಇದ್ದಿದ್ದಕ್ಕೆ ಬರಲಿಕ್ಕಾಗಲಿಲ್ಲ ಅವರಿಗೆ. ಆವೇಶ ಇದ್ದಿದ್ದಕ್ಕೇ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಬರೀ ತಪ್ಪು ಅಂತ ಹೇಳಿದರೆ ಹೊರತು ತೋರಿಸ್ಬೇಕಿತ್ತು ಅವರು. ಹಾಂ, ಎರಡು ಆಸ್ಪೆಕ್ಟ್ ಇದೆ. ಅರ್ಜುನ ಕೊಡಿ, ಕೃಷ್ಣ ನೋಡ್ತಾ ಇದ್ದಾನೆ. ಈಗ ಕೃಷ್ಣ ನೋಡ್ತಾ ಇದ್ದಾನೆ, ಯುದ್ಧ ಮಾಡೋದಿಲ್ಲ ಅಂತಾನೆ. ದರ್ಶನವಾದರೂ ಏನಾಗಿಲ್ಲ ಆತಗೀಗ, ಆ ಜ್ಞಾನ ಬಂದಿಲ್ಲ. ಅರ್ಥ ಆಯ್ತೆ? ಕೃಷ್ಣ ದೇವರು ಅಂತ ಗೊತ್ತಿದೆ, ಮತ್ತೆ ಅಚ್ಯುತ ಅನಂತ ಮಾತಾಡ್ತಾನೆ. ಏನು ಗೊತ್ತಿಲ್ಲ ಆತಗೀಗ? ಕೃಷ್ಣ ಹೇಳಿದ್ರೆ ಅಷ್ಟು ಮಾಡಲಿಲ್ಲ, ಆರ್ಗ್ಯುಮೆಂಟ್ ಮಾಡ್ದ, ಕೃಷ್ಣ ಉತ್ತರ ಕೊಟ್ಟ. ಅಂದರೆ ಅಪರುಷ ಜ್ಞಾನ ಅಂದರೆ ಎಲ್ಲ ಗೊತ್ತಾಗಬೇಕು ಅಂತಿಲ್ಲ. ಉದಾಹರಣೆ ನಿಮ್ಮನ್ನು ನೋಡ್ತೀವಿ, ಹಿಂದಿನ ಭಾಗ ನಮಗೆ ಗೊತ್ತಿಲ್ಲ. ಎಷ್ಟೇ ಪ್ರತ್ಯಕ್ಷ ಇದ್ರೂ ಆ ಕಡೆ ಗೊತ್ತಿಲ್ಲದ ಭಾಗ ಇದೆ. ಈ ಗೋಡೆ ಅಡ್ಡ ಇದೆ, ಆ ಕಡೆ ನಮಗೆ ಗೊತ್ತಿಲ್ಲ. ಆ ರೀತಿ ಗೊತ್ತಿರೋದು ಹರಿವಾಯುಗಳಿಗೆ ಅಷ್ಟೇ. ಮಹಾಲಕ್ಷ್ಮಿ ಯಾರಿಗೂ ಗೊತ್ತಾಗೋದಿಲ್ಲ, ರುಚಿಗಳನ್ನು ಬಿಟ್ಟರೆ. ಆದ್ದರಿಂದ ಅವ್ರು ಇದಾಗಿತ್ತು. ತಾವು ಏನು ಮಾಡ್ತೀವಿ ಅವ್ರಿಗೂ ಗೊತ್ತಾಗಿಲ್ಲ. ಹಾಗಾಯ್ತು, ಏನೋ ಆಗಿತ್ತು ಅನ್ಕೋತಾರಲ್ಲ ಹಾಗೆ. ಆಗದೆ ಹೋದರೆ ಅವ್ರು ಏನು ಮಾಡ್ತಿದ್ರು? ಅವರು ಏನು ಮಾಡ್ಬೋದಾಗಿತ್ತು? ಅವ್ರು ಏನು ಹೇಳಿದರು? ದ್ರೌಪದಿ ಕೇಳಿದರೆ ಧರ್ಮಜಂ ಪೃಚ್ಛ, ಇದನ್ನು ಕೇಳು. ನ್ಯಾಯಾಲಯ ಉತ್ತರ ಕೊಡೋದಾದರೆ ಕೋರ್ಟ್ಗೆ ಅದಕ್ಕೆ ಹೋಗಬೇಕು. ಈ ಅನ್ಯಾಯ ಆಗಿದೆ ಅಂತಾನೆ ಕೇಳ್ತಿರೋದು. ಕೇಳಿದರೆ ಧರ್ಮಜಂ ಪುಚ್ಛ ಅವ್ರ ಮಾತದು ಹೊಸ್ತ ಹೇಳ್ತಾರೆ. ಧರ್ಮರಾಜನ ಕೇಳು. ಮತ್ತು ದೊಡ್ಡವ್ರು ಯಾತಕ್ಕಿದ್ದೀರಿ? ಕುಲವೃದ್ಧರು ಯಾತಕ್ಕಿದ್ದೆ?
ಈಗಾಗಿದ್ದಲ್ಲ ಇದು, ಮೊದಲಿಂದ ಥ್ರೂಔಟ್ ನಡ್ಕೊಂಡ್ಬಂದಿರೋದೇ ಇದು. ಕೆಲವೊಮ್ಮೆ ಸಪ್ರೆಸ್ ಆಗ್ತಿತ್ತು, ಕೆಲವೊಮ್ಮೆ ಆ್ಯಕ್ಟಿವ್ ಆಗ್ತಿತ್ತು ಅಷ್ಟೇ. ಇವತ್ತು ನಮ್ಮ ದೇಹದಲ್ಲಿ ಎಷ್ಟೋ ರೋಗಾಣುಗಳು ಇರ್ಬೋದು, ಆ್ಯಕ್ಟಿವ್ ಆಗಿರೋದಿಲ್ಲ ಅವು. ಆ್ಯಕ್ಟಿವ್ ಆದ ತಕ್ಷಣ ರೋಗ ಶುರುವಾಗುತ್ತೆ. ಆ್ಯಕ್ಟಿವ್ ಯಾವಾಗ ಆಗುತ್ತೆ? ನಮ್ಮ ಇಮ್ಯುನಿಟಿ ಕಡಿಮೆ ಆಗಿಬಿಟ್ರೆ ಅವು ಪವರ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಇಮ್ಯುನಿಟಿ ಸರಿಯಾಗಿ ಉಳಿಸ್ಕೊಂಡಿದ್ದರೆ ಬರೋದಿಲ್ಲ. ರೋಗಾಣುಗಳು ನಮ್ಮ ದೇಹದಲ್ಲಿ ಇಲ್ಲದೇ ಇರೋ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಎಷ್ಟೋ ರೋಗ ವಾಸಿಯಾಗಿರುತ್ತೆ, ಮತ್ತೆ ಔಷಧಿ ಕೊಡ್ತಾರೆ, ಪೂರ್ತಿ ಸಾಯಬೇಕು ಅಂತ ಕೊಡ್ತಾರೆ. ಬಟ್ ಎಷ್ಟೇ ಒಂದು ಹೆಚ್ಚು ಕಡಿಮೆ ಉಳ್ಕೊಂಡ್ಬಿಟ್ರು ಕೂಡ ಅವು ಸುಮ್ಮನೆ ಬಿದ್ದಿರುತ್ತೆ. ಯಾವಾಗ ಆ್ಯಕ್ಟಿವ್ ಆಗುತ್ತೋ ಗೊತ್ತಿಲ್ಲ. ಇದು ಕುಂಭಕರ್ಣ ಯಾವಾಗ ಹೇಳ್ತಾರೆ ಅಂತ ಗೊತ್ತಿರೋದಿಲ್ಲ. ಹಾಗೆ ಬಂದು ಆವಾಗ ಮೋಸ ಶುರು ಮಾಡ್ತಾರೆ. ಆದ್ದರಿಂದ ಆವೇಶ ಇದ್ದಿದ್ರೆ ಆ ಕಡೆ ಹೋಗ್ತಾನೇ ಇರಲಿಲ್ಲ. ಇಲ್ಲದೆ ಹೋಗಿದ್ರೆ ಯಾವಾಗ ಒಂಬರೋದಾಗಿದ್ದರೆ ಪ್ರಶ್ನೆ ಅಲ್ಲ, ಹಿಡ್ಕೊಬಿಟ್ಟಿದ್ದಾರೆ ಗಟ್ಟಿ. ಧೃತರಾಷ್ಟ್ರ ಬಗ್ಗೆ ಆಚಾರ್ಯ ಹೇಳಿದ್ದಾರೆ, ಯಾವಾಗ ಅವರು ಜೂಜಾಟ ಕರೆಯಕ್ಕೆ ಹೋದಾಗ ಅವತ್ತು ಬಂದ ಕಲಿ ಕೊನೆವರೆಗೂ ಹೋಗಲೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇವ್ರದ್ದೆಲ್ಲ ಹಾಗೆ. ಇಲ್ಲಿ ಪಾರ್ಟ್ ಬಿದ್ದಾಗೆ ಜ್ಞಾನ ಅಜ್ಞಾನ ಫೈಟ್. ಆ ಹಸುರಾವೇಶ ಬಂದ ತಕ್ಷಣ ಫೈಟು ಶುರುವಾಗೋದು. ಯಾವುದೋ ಒಂದು ತಲೆಯದು ಯುಕ್ತಿ ಹೊಡೆಯೋದು, ನಾವು ವಂಶಕ್ಕೆ ನ್ಯಾಯ ಸಲ್ಲಿಸೋಣ ಆ ಥರ. ಗುಣ ಹೋಯಿತು, ದೇವರ ಸೇವೆ ಹೋಯಿತು, ವಂಶದ ಪ್ರಧಾನ ಬರ್ತಿತ್ತು. ಕೆಲವು ಬಂದ ಕಾಲಕ್ಕೆ ನಡೀತಿರಲಿಲ್ಲ. ದುರ್ಯೋಧನ ಪವರ್ಫುಲ್ಲಾಗಿ ಕೂತಿರ್ತಿದ್ದ. ಸಹಸ್ರವರ್ಮ ಹುಟ್ಟಿದಾಗಲೇ ಗಂಟು ಬಿದ್ದಿದ್ದಲ್ಲ, ಅದಕ್ಕೆ ಕಂಡಕೊಂಡೇ ಇದ್ದೀನಿ. ಅದು ಸರ್ಪ್ರೈಸ್. ಕೂಡ ಒಂದು ಭಾಗದಲ್ಲಿ ತೊಗೋಬೇಕು, ಅದೆಲ್ಲ ಆ್ಯಕ್ಟಿವ್ ಆಗಿದೆ. ಸುಳ್ಳು ಹೇಳ್ಬೇಕಾರೆಲ್ಲ ಏನು ಕೂತಿ ಹಸುರಾವೇಶಕ್ಕೆ ಸೇರಿದೆ. ಗೊತ್ತಾಯ್ತಾ? ಮತ್ತು ಪರಿಸರ ಮಲಗಿದ್ದಾರೆ, ಹಸುರಾವೇಶಗಳು ತಪ್ಪದು. ಗೊತ್ತಾಯ್ತಾ? ನನಗೆ ಗಾಯ ಆಯಿತು, ಅವ್ರು ಇದಾಗ ವ್ಯವಸ್ಬಾರ್ದು ಎಲ್ಲ ಒಟ್ಟಿಗೆ ಹೋಗುತ್ತೆ. ನಮಗೆ ಎಷ್ಟು ಆಶ್ಚರ್ಯ ಅಂದರೆ ನಮ್ಮ ಮನಸ್ಸಿನಲ್ಲೇ ತಾಕಲಾಟ ಅಂತ ಹೇಳುತ್ತೆ. ಕೆಲವು ಸತಿ ಯಾವ ಸ್ಥಿತಿ ಬರುತ್ತೆ ಅಂದರೆ ಡಿಸಿಷನ್ ತೊಗೊಳಕ್ಕೆ ಬರೋದಿಲ್ಲ. ಮತ್ತು ಅವಾಗ ಗೈಡೆನ್ಸ್ ಬೇಕಾಗುತ್ತೆ. ಒಳ್ಳೆಯವ್ರು ಸಿಕ್ಕರೆ ಸಾಲ್ವ್ ಆಯಿತು, ಕೆಟ್ಟವ್ರು ಸಿಕ್ಕರೆ ಹಸುರಾವೇಶ ಜಾಸ್ತಿ ಆದಾಗ ಆಗುತ್ತೆ ಅಷ್ಟೇ. ಅದು ಭಾರಿ ಡೇಂಜರ್. ಯಾರಿಗೆ ಗೊತ್ತಿತ್ತು? ಕನ್ನಡಲ್ಲಿ ಹೇಳಿದ್ದಲ್ಲ, ಯಾವಾಗ ನನ್ನ ಮನಸ್ಸು ಒಪ್ತಾ ಇಲ್ಲ, ಏನೋ ಆಗಿದೆ, ಅದೇ ಗೊತ್ತಿಲ್ಲ ನಮಗೆ ಏನೋ ಆಗಿದೆ ಅಂತ ಹೇಳ್ತಾರೆ. ಡಾಕ್ಟ್ರು ಏನು ಅಂತ ಹೇಳ್ತಾರೆ ಅಷ್ಟೇ. ರೋಗ ಬಂದರೆ ನಮಗೆ ಗೊತ್ತಾದರೂ ಕೂಡ ಯಾವ ರೋಗ ಅಂತ ಯಾರು ಹೇಳಬೇಕು? ಡಾಕ್ಟ್ರ್ ಅವರು ಪರೀಕ್ಷೆ ಎಲ್ಲ ಮಾಡಿ ಹೇಳಬೇಕಷ್ಟೆ. ಆಚಾರ್ಯ ಸರ್ವ ಸ್ವರೂಪಜ್ಞರಾದ್ದರಿಂದ ಹೇಳ್ತಾ ಇದ್ದಾರೆ. ಸಚ ಕೃಷ್ಣಾರ್ಜುನಾಭ ಭೀಷ್ಮಾದಿಮಿಚ ವಯಂ ಸರ್ವ ನಾವಿಷಾಮ ಜಯಾಯತೆ ತಪಸಾ ವರ್ಧಯಿಷ್ಯಾಮ ತ್ವಂ ಕರುಣಾದಿಂಶ ಸರ್ವಶಃ. ಒಳ್ಳೆ ಕೆಲಸಕ್ಕೆ ಹೋದ ದೊಡ್ಡ ನಮಸ್ಕಾರ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಶಕ್ತಿ ಏನಾಗುತ್ತೆ ಅವರಿಗೆ? ಸ್ವಲ್ಪ ಜಾಸ್ತಿ ಆಗುತ್ತೆ. ಆಶೀರ್ವಾದದ ಫಲ ಬರುತ್ತೆ. ಆಚಾರ್ಯ ಮುಂದೆ ಯುದ್ಧದಲ್ಲಿ ಹೇಳ್ತಾರೆ ಅದನ್ನೆಲ್ಲ ಕೂಡ. ಮಾಡಿದ್ರ ಫಲ ನಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಸಲ ಮರ್ತೋಯ್ದು ಜ್ಞಾಪಕ ಆಗುತ್ತೆ ಅಂದರೆ ಯಾರೋ ನಮ್ಮ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಗೊತ್ತಾಯ್ತಿಲ್ಲ? ಇದ್ದಕ್ಕಿದ್ದ ಫ್ಲಾಶ್ ಆಯ್ತು, ಇದ್ದಕ್ಕಿದ್ದಾಗಾಯ್ತು ಅಂತ ಆಗಿಲ್ಲ. ಯಾರೋ ಮಾಡಿದ ಪುಣ್ಯ ನಮಗೆ ಆಯ್ತು. ಅದನ್ನು ಮರ್ತು ಬಿಟ್ಟು ನಾನು ಭಾರಿ ದೊಡ್ಡ ಅಂತ ಮತ್ತೆ ಅನ್ಕೊಂಡ್ಬಿಟ್ಟು ಮರ್ತಿದ್ದು ಬಿಟ್ಟುಬಿಡ್ತಾರೆ. ನೆನಪಾಗಿದ್ದು ಭಾರಿ ದೊಡ್ಡದು ಮಾಡ್ಕೊಂಡ್ಬಿಡ್ತಾರೆ. ತಪ್ಪದು, ಉಪಯೋಗಿಸ್ಬಾರ್ದು. ತಪ್ಪದು. ಅದು ಸೈನ್ಸಲ್ಲಿ ಹೇಳ್ಬೋದು, ಶಾಸ್ತ್ರದಲ್ಲಿ ಹೇಳಬಾರ್ದು. ತಪಸ ತಸ್ಮಾತ್ ಗತ್ವಾ ಪಾಲಯಸ್ವ ರಾಜ್ಯಂ ರಾಜನ್ನೇತ ವಿಪೇತ ಅಪೇತಭೀಹಿ. ಯೋಚನೆ ಮಾಡಬೇಡ, ಹೋಗಿ ನೀನೀಗ ರಾಜ್ಯ ಪಾಲನೆ ಮಾಡು, ಮುಂದೆ ಯುದ್ಧ ನಡೆಯುತ್ತೆ, ಎಲ್ಲ ಸಹಾಯ ಮಾಡ್ತೀವಿ ಅಂತ ಕಳಿಸಿಬಿಟ್ರು. ಇದಂ ಕಶ್ಯಾಪಿ ನಾಖ್ಯೇಯಂ ಸುಗುಪ್ತಂ ಭೂತಿವರ್ಧನಂ ಇತ್ಯುಕ್ತ ಕೃತ್ಯಯಾ ಭೂಯಃ ಸ್ವಸ್ಥಾನೇ ಸ್ಥಾಪಿತೋ ನೃಪಃ. ಇದಂ ಕಶ್ಯಾಪಿ ನಾ ಆಖ್ಯೇಯಂ. ಇನ್ನು ಯಾರಿಗೂ ಹೇಳಬೇಡ. ಒಳ್ಳೆ ಮಂತ್ರಗಳು ಯಾರಿಗೂ ಹೇಳಬಾರ್ದು ದೊಡ್ಡದವರಿಗೆ. ಗೊತ್ತಾಯ್ತಾ? ಹೇಳಿ ಏನಾಗುತ್ತೆ ಗೊತ್ತಾ? ಶಕ್ತಿ ಕಡಿಮೆ ಆಗಿಬಿಡು. ಹೇಳ್ಕೊಂಬಿಟ್ರೆ ಶಕ್ತಿ ಕಡಿಮೆ ಆಗುತ್ತೆ. ಸುಗುಪ್ತಂ ವೆರಿ ಇಂಪಾರ್ಟೆಂಟ್. ಜೇಬಲ್ ದುಡ್ಡಿದೆ ಅಂತ ಹೇಳ್ಕೊತ ಏನು ಮಾಡ್ತಾರೆ? ಇಲ್ಲ ಅಂತ ಹೇಳಿದ್ರೆ ಹೊಡೆದಾಗ್ತಾರೆ. ನಾನು ದುಡ್ಡಿದೆ, ಈ ಕಡೆ ಇಟ್ಕೊಂಡಿದ್ದೀನಿ, ಇಲ್ಲೇ ಇದೆ, ಈ ಕಡೆ ದುಡ್ಡು ದಡ್ತಾರೆ. ಸೊ ಇದೊಂದು ಕೂಡ ಧನದ ವಿಷಯ ಹೇಗೆ ಹೇಳಬಾರ್ದು. ಇದು ಜ್ಞಾನ. ಇದು ಯಾವುದೇ ಒಂದು ಇಂಪಾರ್ಟೆಂಟ್ ವಿಷಯ ಕಂಡವ್ರು ಅಂತ ಹೇಳೋಕ್ಕೆ ಹೋಗಬಾರ್ದು. ಅದಕ್ಕೆ ಕ್ವಾಲಿಟಿ ಡೌನ್ ಆಗ್ತಾ ಹೋಗುತ್ತೆ. ಮಂತ್ರ ಹೇಳ್ಕೊಡ್ತಾರೆ, ಯಾವುದು ಹೇಳ್ಕೊಟ್ರು ಹೇಳಬಾರ್ದು. ಇನ್ನೊಬ್ರು ಕಾಪಿ ಮಾಡ್ತಾರೆ. ಮಂತ್ರ ಉಳಿಸ್ಕೊಳ್ಳೋದು, ಮಂತ್ರ ಎಷ್ಟು ರಕ್ಷಣೆ ಮಾಡ್ತೇವೋ ಅಷ್ಟು ಶಕ್ತಿ ಜಾಸ್ತಿ ಅದಕ್ಕೆ. ಗೊತ್ತಾಯ್ತಾ? ಯಾರಿಗೂ ಹೇಳ್ಕೊಡೋದು. ಸುಗುಪ್ತಂ ಭೂತಿವರ್ಧನಂ. ನೀನು ಎಷ್ಟು ಗುಟ್ಟಾಗಿ ಇಟ್ಕೋತೀಯೋ ಎಫೆಕ್ಟಿವ್ ಜಾಸ್ತಿ ಆಗಿರುತ್ತೆ. ಎಷ್ಟೋ ಡಾಕ್ಟ್ರ್ ಔಷಧಿ ಕೊಡೋದು ಹೇಳ್ತಾರೆ. ಹೋಮಿಯೋಪತಿ ಔಷಧಿಗೆ ಬೇರೆ ಹೆಸರು ಬರೋದಿಲ್ಲ. ಅವ್ರು ಗುಡಿಗೆ ತೆಗೆದುಕೊಡ್ತಾರೆ ಅಂತ ಹೇಳ್ಕೊ. ಯಾವುದು ಕೊಟ್ಟಿವಿ ಅಂತ ಹೇಳಲ್ಲ. ಮತ್ತು ಇವ್ರು ತೊಗೊಂಡ್ಬಿಡ್ತಾರೆ ಅಂಗಡಿಯಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಡೇಂಜರ್ ಅದು. ಹೋಮಿಯೋಪತಿ ಔಷಧಿಯಲ್ಲಿ ಏನಿದೆ ಗೊತ್ತಾ? ಕೆಲವು ಆ್ಯಂಟಿ ವರ್ಕ್ ಮಾಡುತ್ತೆ. ಇವ್ರು ಕೊಟ್ಟಿದ್ದು ಬೇರೆ ಆಗಿಬಿಟ್ರೆ ಭಾರಿ ಡೇಂಜರ್ ಅದು. ಅದಕ್ಕೆ ಯಾವಾಗ ಬೇರೆ ಇದರಲ್ಲಿ ಸ್ವಲ್ಪ ವಾಸಿ ರಿಸ್ಕ್ ಕಡಿಮೆ, ಅದರಲ್ಲಿ ಭಾರಿ ರಿಸ್ಕ್ ಇದೆ. ಸ್ವಲ್ಪ ಎಕ್ಸಾಕ್ಟ್ಲಿ ಆಪೋಸಿಟ್ ಇರುತ್ತೆ. ಅದು ಆಪೋಸಿಟ್ ಇದ್ದಾಗ ಏನು ಬೇಕಾದ್ರೂ ಆಗ್ಬೋದು. ಅವ್ರು ಹೇಳಲೇಬೇಕಾದ್ರೆ ಅದು ಅದಕ್ಕೆ ಸಡನ್ನಾಗಿ ಚೇಂಜ್ ಮಾಡೋದು ಕಷ್ಟ. ಅವ್ರ ಹತ್ರ ಹೋಗಬೇಕಾಗತ್ತೆ, ಅವ್ರಿಗೆ ಗೊತ್ತಿರುತ್ತೆ ಅಂತೇಳಿ. ಉಳಿದವ್ರಿಗೆ ಗೊತ್ತಿಲ್ಲದೆ ಹೋದಾಗ ಭಾಳ ಕಷ್ಟ ಅದು. ಕೆಲವು
ಆ್ಯಂಟಿಡೋಟ್ ಅಷ್ಟೇ ತೆಗೆದುಬಿಡುತ್ತೆ, ಕೆಲವು ಇದು ಮಾಡುತ್ತೆ, ಅದು ಅಪೋಸಿಟ್ ಎಫೆಕ್ಟ್ ಕೊಡುತ್ತೆ. ಯಾಕೆ ಹೇಳಿದ್ದು ಅಂದರೆ ಆ ಗುಟ್ಟುಗಳನ್ನು ಕಾಪಾಡಿದರೆ ಮಾತ್ರ ಅದು ಮಹತ್ವ ಇರುತ್ತೆ, ಇಲ್ಲದ್ರೆ ಇಲ್ಲ. ಒಳ್ಳೊಳ್ಳೆ ಕನಸು ಬಿಡುತ್ತೆ ತುಂಬ ಜನ, ಎಲ್ಲ ಮುಂದೆ ಹೇಳ್ಕೊಂಡು ಓಡಾಡ್ತಿರ್ತಾರೆ, ಹೇಳಬಾರ್ದು ಹಾಗೆಲ್ಲ. ಯಾಕೆ ಏನಾಗುತ್ತೆ ಅದರಿಂದ ಎಫೆಕ್ಟ್ ಹೋಗಿಬಿಡುತ್ತೆ. ಅದು ಕೆಟ್ಟ ಕನಸು ಬಿದ್ದರೆ ಹೇಳಿ, ಒಳ್ಳೆ ಕನಸು ಹೇಳಬೇಡಿ ಅಂತ ಹೇಳ್ತಾರೆ. ಇವರು ಕೆಟ್ಟ ಕನಸು ಒಳ್ಳೆ ಕನಸು ಹೇಳಿಬಿಟ್ಟು ಪಡ್ಕೊಳ್ಳೋ ಅವ್ರು ಏನು ಕೆಲವರಿಗೆ ಆಗಿರುತ್ತೋ ಬಿಡುತ್ತೋ, ಇಂಥ ಕನಸು ಕಂಡೆ ತಾನು ಭಾರಿ ದೊಡ್ಡ ಮನುಷ್ಯ ಅಂತ ಹೇಳ್ಕೊಳ್ಳೋದೇ ಆಗಿರುತ್ತೆ. ಹಾಗೆಲ್ಲ ಇರಬಾರ್ದು. ಸರ್ಟಿಫಿಕೇಟ್ ಜೊತೆಗಿರುತ್ತೆ, ನೀವು ಕಂಡವ್ರು ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾಕೆ ತೋರಿಸ್ಬೇಕು ಇವನು? ಅದು ನಾವು ಕೇಳಲೂಬಾರ್ದು, ಅವ್ನು ತೋರಿಸ್ಲೂಬಾರ್ದು, ಅನ್ನೆಸರಿ. ಎಲ್ಲಿ ಬೇಕೋ ಅಲ್ಲಿ ಮಾತ್ರ ತೋರಿಸು, ಅಲ್ಲಿ ಭಾಳ ವಿನಯ ತೋರಿಸಿ ಮುಚ್ಚಿಟ್ಕೊಂಡ್ಬಿಟ್ರೆ ಕೆಲಸ ಸಿಗಲ್ಲ. ಇದಂ ಕಶ್ಯಾಪಿ ನಾಖ್ಯೇಯಂ ಸುಗುಪ್ತಂ ಭೂತಿವರ್ಧನಂ ಇತ್ಯುಕ್ತ ಕೃತ್ಯಯಾ ಭೂಯಃ ಸ್ವಸ್ಥಾನೇ ಸ್ಥಾಪಿತೋ ನೃಪಃ. ಇಷ್ಟು ಹೇಳಿಬಿಟ್ಟು ಕಳಿಸ್ಕೊಡ್ತಾರೆ. ಅದು ಹೇಳಿಲ್ಲ ಮೊನ್ನೆ, ಷಟ್ಕರ್ಣೋ ಭಿದ್ಯತೆ ಮಂತ್ರ. 6 ಕಿವಿ ಬಿದ್ದರೆ ಮಂತ್ರ ಏನಾಗುತ್ತೆ? ಶಕ್ತಿ ಕಡಿಮೆ ಆಗುತ್ತೆ ಅಂತ. 6 ಕಿವಿ ಬಿಡಬಾರ್ದು ಅನ್ನೋ ಏನರ್ಥ? 3ನೇವನಿಗೆ ಕೇಳಬಾರ್ದು ಅಂತ ಅರ್ಥ. 6 ಕಿವಿ ಇರೋದು ಒಬ್ಬರಿಗೆ ಇದ್ದರೆ ಕಷ್ಟ ಅಷ್ಟೇ, ಇದು ಯೋಚನೆ ಇಲ್ಲ. ಜೋರಾಗಿ ಹೇಳಬಾರ್ದು. ಅದಕ್ಕೆ ಮಂತ್ರಗಳನ್ನು ಗಟ್ಟಿ ಮನಸ್ಸಾಗ ಹೇಳ್ಕೊಂಡಷ್ಟು ಪುಣ್ಯ ಜಾಸ್ತಿ. ಮೊದಲು ಕಲಿಬೇಕಾದ್ರೆ ಎಲ್ಲ ಹೇಳ್ತಾನೆ, ಬಂದ ಮೇಲೆ ಇನ್ನೊಬ್ರಿಗೆ ಕೇಳಿಸ್ಬಾರ್ದು. ಯಾವ ಮಂತ್ರ ಹೇಳ್ತಾನೆ ಅಂತ ಗೊತ್ತಾಗಬಾರ್ದು ಇನ್ನೊಬ್ರಿಗೆ. ಹಾಂ, ಹೌದು, ಸನ್ನಿಧಾನ ಜಾಸ್ತಿ ಅನುಗ್ರಹ ಮಾಡ್ತಾರೆ. ಹೌದು, ಉಪಾಂಶ ತುಟಿ ಅಲ್ಲಾಡಿಸೋದು, ಮನಸ್ಸಲ್ಲೇ ಹೇಳೋದು, ಗಟ್ಟಿಯಾಗಿ ಹೇಳೋದು, ಒದಿರಿ ಹೇಳೋದು, ಅವೆಲ್ಲ ಮಾಡಬಾರ್ದು. ಉಪಾಂಶ ಮಾಡಬೇಕು ಅಂತ ಹೇಳಿ. ಉಪಾಂಶಗಿಂತ ಶ್ರೇಷ್ಠ ಮಾನಸಿಕ. ಮಾನಸಿಕ ಅಂದರೆ ತುಟಿ ಕೂಡ ಅಳ್ಳಾಡೋದಿಲ್ಲ, ಹಾಗಿರ್ಬೇಕು. ಏನ ಹಾಂ, ಅದೇ ಇದು ಅದಕ್ಕೆ ಅವ್ರ ಪೆಲ್ಲಲ್ಲಿ ಹೌದೌದು, ಇವ್ರ ಪ್ಲಾನ್ ಸಕ್ಸಸ್ಫುಲ್ ಆಯಿತು. ಇವ್ರ ಪ್ಲಾನ್ ಏನಿತ್ತಲ್ಲ, ಈ ಪ್ಲಾನ್ ಸಕ್ಸಸ್ಫುಲ್ ಆಗಲಿಕ್ಕೆ ಅದೇ ಕಾರಣ. ಇವ್ರು ಹೇಳ್ಕೊಟ್ಟಿದ್ದರಿಂದ ಅವನಿಗೆ ಅವ್ರು ಎಲ್ಲೋ ಮಾಡ್ತಿರ್ತಾರೆ ಅಂತ ಎದ್ದೇ ಸಿಗುತ್ತೆ ಅಂತ ಹೇಳಿಬಿಟ್ಟು ಅದೇ ಭ್ರಮೆ ಎಲ್ಲ ಸಾಯ್ತಾರೆ. ಅದೇ ಅವ್ನು ಯೋಚನೆ ಮಾಡಬೇಕಾಗಿತ್ತು. ಇವು ಹಿಂದೆ ಎಷ್ಟೋ ರಾಕ್ಷಸರ ಕಥೆ ರಾಮಾಯಣ ಮೊದಲೇ ಆಗಿದೆ ಕೊನೆ ಪಕ್ಷ. ಆ ಕಥೆ ಗೊತ್ತಿದೆ, ರಾವಣ ಅವನೇ ಕೋಟ್ ಮಾಡ್ತಾನೆ ಎಷ್ಟೋ ಸಲ. ಬಾರ್ಡರ್ ಕಥೆಯಲ್ಲೇ ಬರುತ್ತೆ ಅದು. ಅದು ಅರ್ಥ ಮಾಡ್ಕೋಬೇಕೋ ಬೇಡವಾ? ಮಾಡೋದಿಲ್ಲ, ಅದು ತಪ್ಪದು. ಆ ಅರ್ಥದಲ್ಲಿ ಅವನಿಗೆ ಓವರ್ ಕಾನ್ಫಿಡೆನ್ಸ್ ಅಂದ್ರೇನು, ಅದು ಇನ್ ವೆರಿ ಬ್ಯಾಡ್ ಸೆನ್ಸಲ್ಲಿ, ಒಳ್ಳೆ ರೀತಿಯಲ್ಲ. ಡ್ರೈವರ್ ಓವರ್ ಕಾನ್ಫಿಡೆನ್ಸೇ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು. ಓವರ್ ಕಾನ್ಫಿಡೆನ್ಸ್ ಯಾವಾಗಲೂ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಅದೇ ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳೋದು. ಉಮಯಾ ನಿರ್ಮಿತಾತ್ಮ ಧಂ ಉತ್ತರಂ ಹರ ನಿರ್ಮಿತಂ ಜ್ಞಾತ್ವೈವ ಅವಧ್ಯತಾಂ ಚೈವ ರಾಜ್ಯೇ ಬುದ್ಧಿಂ ಚಕಾರಸಃ. ಅಲ್ಲಿ ಭಾಳ ಹೈಲೈಟ್ ಆಗಿದ್ದು ಯಾವುದು ಅಂದರೆ, ಉಮಯಾ ನಿರ್ಮಿತಾತ್ಮಾರ್ಧಂ ಉತ್ತರಂ ಹರ ನಿರ್ಮಿತಂ. ಅವನ ದೇಹದ 2 ಭಾಗ, ಮೇಲಿನ ಭಾಗ ಕೆಳ ಭಾಗ. ಉತ್ತರ ಹೇಳಿದಾರೆ ಮೇಲಿನ ಭಾಗ. ರುದ್ರದೇವರು ಪಾರ್ವತಿ ಇಬ್ಬರು ಸೇರಿ ಮಾಡಿರೋದು ಸ್ಪೆಷಲ್ ಪ್ರಿಪ್ರೇಷನ್ ಅವನು. ಆದ್ದರಿಂದ ಬೇರೆಗಳ ಸಹಾಯ ಆಗಿಲ್ಲ ಅವನು. ಅದಕ್ಕೋಸ್ಕರ ಮತ್ತು ಇನ್ನೂ ಕೆಲವು ಕಾರಣ ಇದೆ. ಕೆಲವು ಮಂತ್ರ ಗೊತ್ತಿತ್ತು, ಸತ್ತವರೆಲ್ಲ ಬದುಕೋದೆಲ್ಲ 3-4 ಇದೆ. ಅದಕ್ಕೋಸ್ಕರ ಒಂದು ತಪ್ಪಿದ್ರೆ ಒಂದು ಕೆಲಸ ಆಗುತ್ತೆ ಅಂತ ತಿಳ್ಕೊಂಡ ಎಲ್ಲ ಹೋಯ್ತು ಅಷ್ಟೇ. ಈ ಜೋಬಲ್ಲಿ ಸಿಕ್ಕರೆ ಈ ಜೋಬಲ್ಲಿ ಎಲ್ಲೆಲ್ಲ ಕಾಪಿ ಹೊಡ್ಕೊಂಡ ಇತ್ಕೊಂಡು ಇನ್ನೊಂದು ಕಡೆ ದೂಸರು ಗೊತ್ತಿದ್ದ. ಬುದ್ಧಿವಂತಿರಲಿ ಎಲ್ಲರೂ ಕಿತ್ತಾಗ್ತಾರೆ. ಯಾವ ಹಿಡಿಬೇಕು ಅಂತಿದ್ದರೆ ಸಮಸ್ಯೆ ಇಲ್ಲ. ಉಮಯ ನಿರ್ಮಿತ ಆತ್ಮಾರ್ಧಂ ಉತ್ತರಂ ಹರ ನಿರ್ಮಿತಂ. ತನ್ನ ದೇಹದ ಅರ್ಧ ಭಾಗ ಪಾರ್ವತಿ ನಿರ್ಮಿತ, ಉಳಿದ ಅರ್ಧ ಭಾಗ ರುದ್ರದೇವರ ನಿರ್ಮಿತ. ಅದಕ್ಕೆ ವಜ್ರಕ್ಕಿಂತ ಗಟ್ಟಿ. ಜ್ಞಾತ್ವಯೋ ಅವಧ್ಯತಾಂಚೈವ, ಅದಕ್ಕೆ ಅವಧ್ಯ ಅವನು. ಎಲ್ಲ ಅವರು ನಂಬ್ಕೊಂಡ. ರಾಜ್ಯ ಬುದ್ಧಿಂ ಚಕಾರ. ಎದ್ದ ಇನ್ನು ವಾಪಸ್ ಹೋಗೋ ತೀರ್ಮಾನ ಮಾಡ್ದ. ಬೆಳಗಾಯಿತು. ಅವಾಗೇನಾಯಿತು, ನೋವಾಚ ಕಸ್ಯ ಚಿತ್ತೇಶು ಸ್ವಾನುಭೂತಂ. ಇದು ಯಾರಿಗೂ ಹೇಳಿಲ್ಲ ಮುಂದೆ ಅವರು, ಜನ್ಮದಲ್ಲೇ ಯಾರಿಗೂ ಹೇಳಬೇಡ ಅಂತ ಹೇಳಿದ್ರಲ್ಲ, ಯಾರಿಗೂ ಹೇಳಿಲ್ಲ. ಪ್ರಭಾತಾಯಾಂತು ಶರ್ವರ್ಯಾಂ ಪುನಃ ಕರ್ಣೋ ಅಬ್ರವೀತ್ ವಚಃ. ನೋವಾಚ ಕಸ್ಯ ಚಿತ್ತೇಶು ತಸ್ಯ ಸ್ವಾನುಭೂತಂ ಸುಯೋಧನಃ. ಯಾರಿಗೂ ಅದನ್ನು ಅನುಭೂತಂ, ತನಗಾದ ಅನುಭವವನ್ನು ದುರ್ಯೋಧನ ಯಾರಿಗೂ ಹೇಳಲಿಲ್ಲ. ಪ್ರಭಾತಾಯಾಂತು ಶರ್ವರ್ಯಾಂ, ರಾತ್ರಿ ಕಳೆದು ಬೆಳಗಾದ ಮೇಲೆ ಪುನಃ ಕರ್ಣೋ ಅಬ್ರವೀತ್ ವಚಃ. ಮತ್ತೆ ಕರ್ಣ ಶುರು ಮಾಡ್ದ, ಮತ್ತೆ ಉಪದೇಶ ಶುರು ಮಾಡ್ದ. ಏನಂತ ಉಪದೇಶ ಶುರು ಮಾಡ್ದ. ದುರ್ಯೋಧನ ಹಿಂದಿಂದ ಹೇಳಲಿಲ್ಲ, ಏನು ಮಾಡ್ತಾನೆ ನೋಡಿ. ಭೂಮಿ ಭೃತ್ತೈಸ್ತವೈವ ಪಾರ್ಥೈಹಿ ಯನ್ಮೋಚಿತೋಸಿ ಸಪರಂತಪ ತೇನ ಮಾನ್ಯೋ ಅಧಿಕಂ ಲೋಕೆ ಯದ್ಭೃತ್ಯ ಏವ ತಾದೃಶಾಃ. ಸಮಾಧಾನ ಮಾಡ್ದ ದುರ್ಯೋಧನ. ಈಗ ಐಡಿಯಾ ಬಂತು ನನಗೆ, ನೀನೇನು ಸೋತವನಲ್ಲ, ನೀನೇ ಗೆದ್ದವನು. ಯಾಕೆ ಗೊತ್ತಾ? ಬಿಡಿಸಿದ್ದಾರು ಪಾಂಡವರು, ಅವ್ರು ಯಾರು ಜನ ಭೃತ್ಯರು. ಭೃತ್ಯದಿಂದ ಬಿಡಿಸಲ್ಪಟ್ರೆ
ಅವಮಾನನ ಗೌರವ ಜಾಸ್ತಿ ಆಗುತ್ತೆ. ಈ ಆರ್ಗ್ಯುಮೆಂಟ್ ಸರಿ. ಯಾವಾಗ ಸರಿ ಅದು? ಯಾವಾಗ ಸರಿ? ಯಜಮಾನ ಹೋಗಿಲ್ಲ, ಭೃತ್ಯರಿಗೆ ಗೆದ್ದು ಬಂದರು, ಕ್ರೆಡಿಟ್ ಬರುತ್ತೆ. ಇವರು ಸೋತು ಬಂದು ಅವ್ರು ಬಂದರೆ ಕ್ರೆಡಿಟ್ ಅವ್ರಿಗೆ ಯಾಕೆ ಬರುತ್ತೆ? ನಿಮ್ಮ ಮುಖ ನೋಡಿದ್ದೀವಲ್ಲಾಗಲಿ ಅಂತ ಹೇಳ್ತಾರೆ. ದುರ್ಯೋಧನ ಸೋತಿದ್ದಾನೀಗ. ಕಳ್ಳರ ಆರ್ಗ್ಯುಮೆಂಟ್, ಕಳ್ಳರ ರಸರಾವ್ಯಸ್ಥೆಯಿಂದ ಆಡೋ ಮಾತುಗಳು ಅವೆಲ್ಲ. ರಸರಾವ್ಯಸ್ಥೆಯಿಂದ ಆಡೋ ಮಾತುಗಳು ಅಥವಾ ಧೈರ್ಯ ಕೊಳ್ಳಕ್ಕೆ ಹೇಳೋ ಮಾತುಗಳು ಎರಡೂ ಸೇರ್ಕೊಂಡ್ಬಿಟ್ಟಿದೆ. ಭೃತ್ಯೈ ಸ್ತವೈವ ಪಾರ್ಥೈ, ಪಾಂಡವರು ಭೃತ್ಯರಾಗ್ತಾರೆ. ಏನು ಮೋಸದಿಂದ ಮಾಡಿಕೊಂಡ ಭೃತ್ಯ ಆಗೋದಿಲ್ಲ. ಮೋಚಿತೋಸಿ ಪರಂತಪ ತೇನ ಮಾನ್ಯ ಅಧಿಕಂ ಲೋಕೆ, ಅದಕ್ಕೆ ನೀನು ಅತ್ಯಂತ ಮಾನ್ಯನಾಗಿದ್ದಿ, ಗೌರವ ಜಾಸ್ತಿ ಆಯ್ತೀನಿ ಅಂತ ಹೇಳ್ತಾರೆ. ಭೃತ್ಯ ಸೆಕೆಂಡ್ ಟೈಮ್ ಓದಿದೆಯಲ್ಲ, ಎಕ್ಸ್ಪೀರಿಯನ್ಸ್ ಸಪ್ಲಿಮೆಂಟ್ರಿ ಪಾಸ್ ಆಗಿದೆ, ನೀನು ನಾಲೆಡ್ಜ್ ಭಾರಿ ಜಾಸ್ತಿ. ಫಸ್ಟ್ ಟೈಮ್ ಮಾಡಿದ್ರೆ ಉಪಯೋಗ ಇಲ್ಲ. ಫಸ್ಟ್ ಟೈಮ್ ತೊಗೊಂಡು ಭಾರಿ ದಡ್ಡ. ಏನಾರು ಆಗ್ತೀನಿ ನೋಡಿ, ನೀಟಾಗಿ ಓದಿ ಮತ್ತೆ ಸಪ್ಲಿಮೆಂಟ್ರಿ ಕಟ್ಟಿ ಓದಿ ಮತ್ತೆ ಕಟ್ಟಿ ಹಬ್ಬ ಎಷ್ಟು ಬುದ್ಧಿವಂತ ನೀನು ಗೊತ್ತಂತೇಳಿ ಇದಾಗಬಾರ್ದು. ಅಧ್ಯಾತ್ಮದಲ್ಲಿ ಸರಿ ಸುಧಾಮಂಗಳ ಮಾಡ್ತಾರೆ ಭಾರಿ ಜ್ಞಾನ ಜಾಸ್ತಿ ಆಗುತ್ತೆ. ಇದರಲ್ಲಿ ಮಾಡ್ತಾರೆ ಕತೆ ಮುಗಿದೋಗ್ಬಿಡೋದು. ಅಧ್ಯಾತ್ಮಕ್ಕೆ ಎಂಡಿಲ್ಲ, ಆದ್ದರಿಂದ ರಿಪೀಟ್ ಮಾಡಬೇಕು. ಇದು ಎಂಡಿದೆ ಆದರೆ ರಿಪೀಟ್ ಮಾಡಬಾರ್ದು. ನಾವೆಲ್ಲ ಮತ್ತೆ ಓದಬಾರ್ದು. ಟೆಕ್ಸ್ಟ್ ಬುಕ್ನ ಮತ್ತೆ ಓದು. ಇವೆಲ್ಲ ಅನ್ನೆಸರಿ ಥಿಂಗ್ಸು. ಆದ್ದರಿಂದಾಗಿಯೇ ಯೋಚನೆ ಮಾಡಬೇಡ, ನಿನಗೆ ಕೀರ್ತಿ ಬಂತು ಅಂತ ಹೇಳಿದ. ಭೃತ್ಯ ಏವ ತಾದೃಶಾಹ, ಒಬ್ಬ ಎಂಥ ಭೃತ್ಯರಿದ್ದಾರೆ ದುರ್ಯೋಧನನಿಗೆ, ಲೀಲಾಜಾಲ ಬಿಡಿಸಿಬಿಟ್ರು ಅಂತ ಹೊಗಳ್ತಾರೆ ನಿನ್ನನ್ನು, ಯೋಚನೆ ಮಾಡಬೇಡ ಅಂತ ಹೇಳಿದ. ಕಿಮುತ್ವಂ ರಾಜಶಾರ್ದೂಲ ತದುತ್ತಿಷ್ಠ ಚಿರೋಭವ, ರಾಜಶಾರ್ದೂಲ, ರಾಜಸಿಂಹ ನೀನು, ಎದ್ದೇಳು ಹೋಗೋಣ ಅಂತ ಹೇಳ್ತಾನೆ. ಹುಲಿ ಶಾರ್ದೂಲ ಅಂದರೆ ಹುಲಿ. ಕೊನೆಗೆ ಬಂದಾಗ ರಾಜಶಾರ್ದೂಲ, ರಾಜಸಿಂಹ, ವೀರಸಿಂಹ ಆಗಲೇ ಕರೆದಾಗ ಶ್ರೇಷ್ಠ ಅಂತ ಅಷ್ಟೇ ಅರ್ಥ. ರಾಜಶ್ರೇಷ್ಠನೇ, ರಾಜನೇ ಅಲ್ಲ ಫಸ್ಟ್ ಅವನು. ಯಾಚತೆ ಅರ್ಜುನ ಮಹಾತ್ಮೆ ಶಂಕಾಸ ವ್ಯತುಮೇ ಬೇಶೃಣು. ನಿನ್ನ ಮನಸ್ಸಲ್ಲಿ ಏನಿದೆ ಗೊತ್ತಾ? ಅರ್ಜುನ ಮಹಾತ್ಮೆ ಯಾ ಶಂಕ, ಅರ್ಜುನ ಭಾರಿ ದೊಡ್ಡವನು, ಅಸ್ತ್ರಜ್ಞ ಅಂತ ಏನಿದೆಯಲ್ಲ ತೆಗೆದುಹಾಕ್ಬಿಡು ಮನಸ್ಸಿನಿಂದ. ತೇ ವೇತು, ಬಿಟ್ಟುಬಿಡು, ಶೃಣು ನನ್ನ ಮಾತು ಕೇಳು. ಯಾವನ್ನೈವ ಅರ್ಜುನಂ ಹನ್ಯಾಂ ಪಾದೌ ಪ್ರಕ್ಷಾಲಯೇ ಸ್ವಯಂ ಇತ್ಯುಕ್ತೋ ಅವರದೇಶ್ಚೈವ ಸರ್ವೈ ಶಕುನಿನಾ ತಥಾ ಯಾಚಿತೋ ರಥಮಾರುಹ್ಯ ಯಯೌ ನಾಗಪುರಂ ಧೃತಂ. ಯಾವತ್ ನೈವ ಅರ್ಜುನಂ ಹನ್ಯಾಂ, ಇನ್ನೊಂದು ಶಪಥ ಮಾಡ್ತಾನೆ, ಶಪಥ ಮಾಡ್ತೇನೆ ಕೇಳು. ಯಾವತ್ ನೈವ ಅರ್ಜುನಂ ಹನ್ಯಾಂ, ಎಲ್ಲಿವರೆಗೂ ಅರ್ಜುನ್ ನಾನು ಕೊಲ್ಲೋದಿಲ್ವೋ ಅಲ್ಲಿವರೆಗೂ ಪಾದವು ಪ್ರಕ್ಷಾಲಯ ಸ್ವಯಂ, ನನ್ನ ಪಾದ ನಾನೇ ತೊಳ್ಕೊತೇನೆ, ಆಯಿತಾ? ನನ್ನ ಪಾದ ನಾನೇ ತೊಳ್ಕೊತೇನೆ, ಇದು ನನ್ನ ಶಪಥ ಅಂತ ಹೇಳಿಬಿಟ್ಟ. ಇದನ್ನು ಏನು ಗೊತ್ತಾಯ್ತು ನಮಗೇನು ವಿಶೇಷ ಅನಿಸೋದಿಲ್ಲ. ನೋಡಿದರೆ ವಿಶೇಷ ಇದೆ. ರಾಜ ಮಹಾರಾಜರು ತಮ್ಮ ಕಾಲು ತಾವು ತೊಳ್ಕೊಳ್ಳೋದಿಲ್ಲ. ಏನು ಮಾಡ್ತಾರೆ? ಭೃತ್ಯರ ತೊಳಿಬೇಕು. ನಾನು ರಾಜ ಆಯ್ತು, ಗಂಗರಾಜ ಆಯ್ತಾ, ಇನ್ಮೇಲೆ ನಾನೇ ತೊಳ್ಕೊತೇನೆ, ಆಯಿತಾ? ಎಲ್ಲಿವರೆಗೂ? ಅರ್ಜುನ್ ಕೊಲ್ಲೋವರೆಗೂ. ಇನ್ಮೇಲೆ ಜಮ್ನಲ್ಲಿ ತೊಳ್ಕೊಳ್ಳಿಲ್ಲ ಅಂತ ಅರ್ಥ. ತಲೆ ತೊಳ್ಕೊಬೇಕಾಯ್ತು ಕಾರಣ. ಇತ್ತ ಶಪಥ ಮಾಡಿದ್ದಕ್ಕಾಗಿದ್ದೇನೋ ಇಷ್ಟೇ. ಅವನು ರುಗ್ಮಿಗೆ ಮಾಡಿದ್ದ, ಕೃಷ್ಣನ ಕೊಲ್ಲೋವರೆಗೂ ನಾನು ವಾಪಸ್ ಹೋಗಲ್ಲ ಅಂಥೇಳಿ. ಕೃಷ್ಣನಿಗೆ ಗೆಲ್ಲಿಲ್ಲ, ವಾಪಸ್ ಹೋಗಲಿಲ್ಲ, ಅಲ್ಲೇ ಸತ್ತೋದ ಇದ್ದಲ್ಲೇ. ಕೆಲವು ಶಪಥಗಳು ಸೂಯಿಸೈಡಲ್ಲ ಅವೆಲ್ಲ ಶಪಥ ಮಾಡ್ದೆ. ನಮ್ಮ ಸುಮ್ಮನೆ ಓದ್ದವ್ರಿಗೆ ಗೊತ್ತಾಗಲ್ಲ. ನಮ್ಮ ಕಾಲ ನಾವೇ ತೊಳ್ಕೊತೀವಿ. ಕನ್ನಡಗೆ ಏನು ಹೇಳಿದ ಅಂತ ಕೇಳಿದರೆ ರಾಜ ಮಹಾರಾಜರ ಆಡೋ ಮಾತುಗಳಿವು. ಪಾದಪೂಜೆ ಅಂತ ಹೇಳ್ತೀವಲ್ಲ ಹಾಗೆ. ಪೂಜೆ ತೊಳ್ಕೊಬಾರ್ದಲ್ಲ, ನಮಗೆ ಪುಣ್ಯ ಬರುತ್ತೆ, ತೊಳ್ಕೊಬಾರ್ದು ಅಂತಲ್ಲ. ಆದರೆ ಈ ಸೇವೆ ಕಾರ್ಯದಿಂದ ಮಾಡಿಸ್ಕೊಡೋದು ಶ್ರೇಷ್ಠ. ಸೇವೆ ಮಾಡೋದು ಇದೆಲ್ಲ ವಿರಕ್ತರಾದ್ರಿಂದ ಮಾಡಿಸ್ಕೋಬೋದಿಲ್ಲ. ವಿರಕ್ತರಾದಾಗ ಬೇಕಿಲ್ಲ. ರಾಜರು ಭೋಗ, ಇನ್ನೊಬ್ರಿಗೆ ತೊಳಸೋ ವೈಭವ. ಇವರು ಕಾರ್ಯ ಶೂ ಸಾಕ್ಷ್ಯ ಮಾಡೋದು ಭಕ್ತ ಎಲ್ಲ ಮಾಡ್ತಾರಲ್ಲ, ತಾನು ಹಾಕ್ಕೊಂಬೋದಿಲ್ಲ, ಇನ್ನೊಬ್ರ ಕೈಲಿ ಹಾಕ್ಸೋತಾರೆ. ಅದು ದೊಡ್ಡ ಇದು ಟಿ ವಿ ಅದು ಆ ಥರ. ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಇನ್ನೊಬ್ರ ಕೈಲಿ ಹಾಕ್ಸೋಡೋದು ಪದ್ಧತಿ ಆಫೀಸರ್ಗಳು ಮಾಡ್ಕೊತಾರಲ್ಲ ಹಾಗೆ. ಕಾರಣ ಹೇಳಿದೆ, ನನ್ನ ಕಾಲನೇ ತೊಳ್ಕೊತೇನೆ ಅಂತ ಹೇಳಿದ್ರು. ಯಾವನ್ನೈವಾರ್ಜುನಂ ಹನ್ಯಾಂ ಪಾದೌ ಪ್ರಕ್ಷಾಲಯೇ ಸ್ವಯಂ ಇತ್ಯುಕ್ತೋ ಅವರದೇಶ್ಚೈವ ಸರ್ವಶೈವೈ ಶಕುನಿನಾ ತಥಾ. ಅವರು ಹೋಗೊಂಡು ಬಾ ಹೋಗೋಣ, ಅವರು ಕರೆದೆಲ್ಲ ಕೂಡ. ಶಕುನಿನೂ ಕರೆದ. ದುರ್ಯೋಧನ ಬೇಕಾಗಿತ್ತಿದ್ದು. ಯಾಕೆ? ಅವ್ರು ಹೋಗೋದು ತಯಾರಾಗಿದ್ದಾಗಲೇ ಅವನು. ಈ ಕರ್ಣನ ಪ್ರತಿಜ್ಞೆ ಅವೆಲ್ಲ ಮುಖ್ಯ ಅಲ್ಲ ಅಂತಾರೆ. ಯಾವುದು ಮುಖ್ಯ? ಅವ್ರು ಹೇಳಿದ್ರಲ್ಲ ಅದು ಭಾಳ ಮುಖ್ಯ ಇತ್ತು. ಸುಮ್ಮನೆ ಎದ್ದಂತೆ ಏನೋ ಆಗಿದೆ ಅಂತ ಕೇಳ್ತಾರೆ. ಆಮೇಲೆ ಹೋಗಲೇ ಹಾಗೆ ಎದ್ದುಬಿಟ್ಟು ಏನಾಗ್ತಿತ್ತು? ನಿನ್ನೆ ರಾತ್ರಿ ಬೇಡ ಅಂತ ಹೇಳಿದೆ, ಈಗ ಬರ್ರಿಯಾಗಿದೆ ಏನೋ ಆಗಿರಬೇಕು ಅಂತ ಕೇಳ್ತಾರೆ. ಅದಕ್ಕೆ ಇಷ್ಟೆಲ್ಲ ಹೇಳಿದ ಮೇಲೆ ಮಾಡಿದಾಗ ಏನಾಯಿತು? ನಮ್ಮ ಮಾತು ನಂಬ್ಕೊಂಡೇ ಬಂದ ಅಂಥೇಳಿ ಅವ್ರಿಗೆ ಕಮಿಟ್ಮೆಂಟ್ ಜಾಸ್ತಿ ಮಾಡಿದ್ದ. ತಾನು ನಂಬಿರೋದು ಅಲ್ಲಲ್ಲ, ಇಲ್ಲಿ ನಂಬಿರೋದು ದೈತ್ಯರೋದು. ನಾಗಪುರಂ ಧೃತಂ. ಎಷ್ಟೋ ಜನ ತುಂಬ ಹಸಿವೆಯಾಗಿರುತ್ತೆ, ಊಟ ಹಠ ಹಿಡಿದು ಕೂತಿರ್ತಾರೆ, ಯಾರೋ ಒಂದು ಸಮಾಧಾನ ಮಾಡ್ತಾರೆ, ಎದ್ದು ಬಿಡ್ತಾರೆ. ಸಮಾಧಾನ ಮುಖ್ಯ, ಅಲ್ಲೇ ರೆಡಿಯಾಗಿರ್ತಾರೆ ಆಗಲೇ ಅವನು, ಗೊತ್ತಾಯ್ತಾ? ಯಾರೋ ಅಲ್ಲಿಂದ ಕಾಯ್ತಾ ಇರ್ತಾರೆ ಅಷ್ಟೇ. ಹೇಳಿದರೆ ಅದು ನಿಮ್ಮ ಮಾತು ಕೇಳ್ಕೊಂಡು ಇರ್ತಾರೆ, ಆಯಿತಾ? ನಿಮ್ಮ ಮಾತು ಕೇಳ್ಕೊಂಡು ಬರ್ತೀನಿ ನಾನು. ಸುಳ್ಳೇ ಅದು. ಒಳಗಿರೋದು ಬೇಕಾಗಿದೆ ಅವನ ಅಗತ್ಯವಾಗಿ. ಆ ಸ್ಥಿತಿ ಬಂತು. ಅದು ಒಪ್ಕೊಳ್ಳೋಕೆ ಧೈರ್ಯ ಇಲ್ಲ ಅವನಿಗೆ, ಹೇಳಬಾರ್ದು ಕೂಡ.
ಯಾರ ಮೇಲೆ ಹೇಳಬೇಡ ಅಂತ ಹೇಳಿದಾರಲ್ಲ, ಹೇಳ್ತಾ ಇಲ್ಲ. ಯಾಚಿತೋ ರಥಮಾರುಹ್ಯ ಯಯೋ ನಾಗಪುರಂ ಧೃತಂ ಹೇಳಿದ, ಅಲ್ಲಿಂದ ನಾಗಪುರ ಹಸ್ತಿನಾಪುರಕ್ಕೆ ಹೊರಟ. ಇಲ್ಲಿಗೆ ಕಥೆ ಮುಗೀತು. ಒಂದು ಅದಕ್ಕೆ ಮುಗಿಸಿದ್ದ, ಘಟ್ಟ ಮುಗಿಲಿ ಅಂತೇಳಿ. ಮುಂದೆ ನೇನೆ ನಾಳೆ ನಾಡಿದ್ದು ಮುಗಿದೋಗುತ್ತೆ. ನಾಳೆಗೆ ಮುಗಿಬೋದು, ಇಲ್ಲ ನಾಡಿದ್ದೇ ಮುಗಿಯುತ್ತೆ. ಬರಲಿ ಅಂಥೇಳಿ ಯಾರಿಗೆ ಅಲ್ಲ ಹೇಳಿದರೆ ಹೋಗುತ್ತೆ ಅಂತ ಹೇಳಲಿಲ್ಲ ಅಷ್ಟೇ, ಯಾರಿಗೂ ಹೇಳಲಿಲ್ಲ. ನಿಜವಾಗ್ಲೂ ಅಷ್ಟು ಆತ್ಮೀಯ ಇದ್ದಿದ್ದರೆ ಹೇಳಬೇಕಾಗಿತ್ತು, ಹೇಳಲಿಲ್ಲ. ಅಂದರೆ ಸ್ವಾರ್ಥ ಇದೆ ಅಂತ ಆಯ್ತಲ್ಲ, ಸ್ವಾರ್ಥ ಇದೆ.